ಜಯಶ್ರೀ ಮೇಡಮ್ ಸ್ಟಾರ್ಟ್ ಮಾಡ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಸಮಸ್ತ ಜನರಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಆನೆಯ ಜರಿದು ಕೋನವ ನೇರಿದಡೆ ಆರೇನು ಮಾಡುವರು, ಕಸ್ತೂರಿಯ ಬಿಟ್ಟು ಕೆಸರ ಪೂಸಿಸಿದಡೆ ಆರೇನು ಮಾಡುವರು, ಪಾಯಸವ ಜರಿದು ಮಧ್ಯವ ಕುಡಿದಡೆ ಆರೇನು ಮಾಡುವರು, ಅರಿದರಿದು ಗುಹೇಶ್ವರನ ಶರಣರಲ್ಲಿ ವಾದಿಸಿದಡೆ ಆರೇನು ಮಾಡುವರು ಅನ್ನಂತಹ ವಚನದೊಂದಿಗೆ ಬಸವಾದಿ ಶರಣರನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶ್ರೀ ನೀಲಕಂಠ ಲಗಡೆ ಅವರ ತಂದೆಯವರಾದ ಶರಣ ಲಿಂಗೈಕ್ಯ ಸಿದ್ದರಾಮಪ್ಪ ಅಲ್ಲಪ್ಪ ಲಗಳಿ ಹಾಗೂ ಚೆನ್ನವ್ವ ಸಿದ್ದರಾಮಪ್ಪ ಲಗಳಿ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಶರಣೆಯರನ್ನ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಗೈಯಲಿದ್ದಾರೆ ಶರಣೆ ಜಗದೇವಿ ದಂಡ್ರಾ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತದ್ರಿ ಮೇಡಮ್? ಕೇಳಿಸ್ತಾ ಇದೆ, ಹಾಡ್ರಿ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಕತ್ತಲೆಯ ಮೇಟಿ ತಳ ಬೆಳಗಾಗಿ, ಕತ್ತಲೆಯ ಮೇಟಿ ತಳ ಬೆಳಗಾಗಿ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಜನಮಲ್ಲಿಕಾರ್ಜುನ ಎನಗೊಮ್ಮೆ ತೋರ, ಜನಮಲ್ಲಿಕಾರ್ಜುನ ಎನಗೊಮ್ಮೆ ತೋರ, ಚನ್ನಮಲ್ಲಿಕಾರ್ಜುನ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಧನ್ಯವಾದಗಳು ಎಲ್ಲರಿಗೂ. ಶ್ರೀ ಶರಣರು ವಚನ ಪ್ರಾರ್ಥನೆಯನ್ನ ಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಅಕ್ಕ
ಜಗದೇವಿ ದಂಡ್ರ ಅವರಿಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಪರಿಚಯದ ನುಡಿಗಳನ್ನ ನಾನು ಮಾಡಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಗೈದಂತಹ ಶರಣೆ ಅಕ್ಕ ಜಗದೇವಿ ದಾಂಡ್ರ ಅವರಿಗೆ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಇವತ್ತು ವಿಶೇಷ ಉಪನ್ಯಾಸಕರಾದಂತಹ ದಾನಶೂರ ಶಿರಸಂಗಿ ಲಿಂಗರಾಜರ ಬಗ್ಗೆ ಉಪನ್ಯಾಸವನ್ನ ನೀಡಲಿರ್ತಕ್ಕಂತಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ನಿವೃತ್ತ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಯಕ್ಕುಂಡಿ ತಾಲೂಕ್ ಸವದತ್ತಿ ಇವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಯಾವತ್ತು ರೂವಾರಿಗಳಾಗಿರ್ತಕ್ಕಂತಹ ಶಶಿಕಾಂತ್ ಪಟ್ಟಣ್ ಅವರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶರಣ ಸಮರ್ಪಣೆಯನ್ನ ಮಾಡಿರ್ತಕ್ಕಂತಹ ಬಸಮ್ಮ ಭರಮಶೆಟ್ಟಿ ಇವರನ್ನು ಕೂಡ ನಾನು ಸ್ವಾಗತವನ್ನ ಗೈತಾ ಇದ್ದೇನೆ. ವಚನ ಮಂಗಳನ್ನ ಮಾಡಲಿರ್ತಕ್ಕಂತಹ ಶರಣೆ ಮಂಗಲ ಪಾಟೀಲ್ ಇವರನ್ನು ಕೂಡ ನಮ್ಮ ಅಕ್ಕನ ಅರಿವು ತಂಡದಿಂದ ಜೊತೆಗೆ ಈ ವೇದಿಕೆಯ ವತಿಯಿಂದಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ನಮಗೆ ತಂತ್ರಜ್ಞಾನದ ನೆರವನ್ನ ನೀಡ್ತಾ ಇರ್ತಕ್ಕಂತಹ ಅಕ್ಕ ನನ್ನೆಲ್ಲ ಹಿರಿಯ ಅಕ್ಕ ಆದಂತಹ ದಾನಮ್ಮಕ್ಕ ಝಳಕಿ ಅವರಿಗೂ ಕೂಡ ಜೊತೆಗೆ ಸಂಯೋಜಕರಿಗೂ ಕೂಡ ಎಲ್ಲರನ್ನ ನಾನು ಬಹಳಷ್ಟು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಮಹತ್ವಪೂರ್ಣವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ದತ್ತಿ ದಾಸೋಹವನ್ನ ಇಟ್ಟು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಶ್ರೀ ನೀಲಕಂಠ ಲಗಳೆ ಅವರ ಪರಿವಾರದವರನ್ನೆಲ್ಲರನ್ನೂ ನಾನು ಕಾರ್ಯಕ್ರಮದ ವತಿಯಿಂದಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನ ಅವ ಒಂದು ಪರಿಚಯವನ್ನ ನಾನು ಹೇಳ್ಬೇಕು ಅಂದ್ರೆ ದತ್ತಿ ದಾಸೋಹಿಗಳ ಪರಿಚಯವನ್ನ ಹೇಳ್ಬೇಕಾದ್ರೆ ಶ್ರೀ ನೀಲಕಂಠ ಲಗಳೆ ಅವರ ಒಂದು ಪೂರ್ಣ ಹೆಸರು ನೀಲಕಂಠಪ್ಪ ಶಿವಪ್ಪ ಲಗಳೆ. ಇವರ ಶಿಕ್ಷಣ SSLC ಆಗಿದ್ರು ಕೂಡ ಅಥಣಿಯಲ್ಲೇ ಪ್ರಾಥಮಿಕ ಶಿಕ್ಷಣವನ್ನ ಮತ್ತು ಒಂದು SSLC ಪದವಿ ಅಲ್ಲೇ ಮುಗಿಸಿದ್ರು ಕೂಡ ಒಂದು ಕಾರ್ಯಕ್ಷೇತ್ರವನ್ನ ಪ್ರಾರಂಭಿಸ್ತಾರೆ. ಅವರು ಆರ್ಮಿಯಲ್ಲಿ 1963ರಿಂದ 1991ರವರೆಗೆ ದೇಶ ಸೇವೆಯನ್ನ ಗೈದಂತಹ ಶ್ರೇಷ್ಠ ಮಹನೀಯರು ಅಂತ ಹೇಳಿಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೂಬೇದಾರ ರ್ಯಾಂಕ್ನಿಂದ ಅವರು ನಿವೃತ್ತಿಯನ್ನ ಪಡ್ಕೊಂಡು ಸುಮಾರು 28 ವರ್ಷಗಳ ಕಾಲ ಸುದೀರ್ಘ ಒಂದು ದೇಶ ಸೇವೆಯನ್ನ ಮಾಡಿದಂತಹ ಶ್ರೇಯಸ್ಸು ಅವರದಾಗಿದೆ. ವೃತ್ತಿಯ ಅನುಭವವನ್ನು ಹೊಂದಿ ಸಾಮಾಜಿಕ ಕಳಕಳೆಯನ್ನ ಹೊಂದಿದಂತಹ ಶ್ರೇಷ್ಠ ಮಹನೀಯರು 2015ರಿಂದ ಭಾರತೀಯ ಯೋಗ ಸಂಸ್ಥೆ ದೆಹಲಿ ರಿಜಿಸ್ಟರ್ ಯೋಗ ಸಾಧಕರಾಗಿಯೂ ಜೊತೆಗೆ ಯೋಗ ಶಿಕ್ಷಕರಾಗಿಯೂ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಬಸವ ತತ್ವವನ್ನ ಹಾಸು ಹೊದ್ದು ಬಸವ ತತ್ವದ ಪ್ರಚಾರ ಪ್ರಸಾರ ಆ ಒಂದು ಬಸವ ನಿಷ್ಠೆಗಾಗಿ ನಮ್ಮ ವಚನ ಅಧ್ಯಯನ ವೇದಿಕೆಯ ಜೊತೆಗೆ ತನು ಮನ ಧನವನ್ನ ನೀಡಿ ಸೇವೆಯನ್ನ ಸದಾ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಅಕ್ಕನ ಅರಿವು ತಂಡವನ್ನ ಒಂದು ಬೆಂಬಲಿಸ್ತಾ ಇದ್ದಾರೆ. ಇಂತಹ ಮಹನೀಯರಿಗೆ ನಾನು ಮತ್ತೊಮ್ಮೆ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಹಾಗೇನೆ ಇವತ್ತು ಕಾರ್ಯಕ್ರಮದ ರೂವಾರಿಗಳಾದಂತಹ ಇನ್ನೋರ್ವ ಅಂದ್ರೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದತ್ತಿ ಉಪನ್ಯಾಸವನ್ನ ನೀಡಲಿರ್ತಕ್ಕಂತಹ ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ನಿವೃತ್ತ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಯಕ್ಕುಂಡಿ ತಾಲೂಕ್ ಸವದತ್ತಿ. ಇವರ ಒಂದು ಸಂಕ್ಷಿಪ್ತ ಇವರ ಪರಿಚಯವನ್ನ ಹೇಳೋದು ಅಂದ್ರೆ ಸಾಗರವನ್ನ ಒಂದು ಬಿಂದಿಗೆಯಲ್ಲಿ ತುಂಬಿದ ಹಾಗೆ ಆಗುತ್ತೆ. ಬಹಳಷ್ಟು ಸುದೀರ್ಘವಾದಂತಹ ಪರಿಚಯ, ಬಹಳಷ್ಟು ಸುದೀರ್ಘವಾದಂತಹ ಸಾಧನೆ ಇದೆ. ಆದ್ರೂ ಕೂಡ ಒಂದು 4-6 ಮಾತುಗಳಲ್ಲಿ ಅವರ ಸಂಕ್ಷಿಪ್ತ ಪರಿಚಯವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರ ಜನನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಂದು ನೀರುಬೋದಿ ಹಾಳದಲ್ಲಿ ಅಂತಕ್ಕಂತ ಒಂದು ಹಳ್ಳಿಯಲ್ಲಿ ಅವರ ಜನನವಾಗ್ತದೆ. ನೋಡ್ರಿ ಹೇಗೆ ಪರಿಮಳ ಸೂಸ್ತಕ್ಕಂತಹ ಹೂಗಳು ಒಂದು ಕೇವಲ ಶ್ರೀಮಂತರ ಮನೆಯಲ್ಲಿ ಅರಳೋದಿಲ್ಲ ಅನ್ನೋ ಹಾಗೆ ಇಂತಹ ಮಹಾನ್ ಸಾಧನೆಯನ್ನು ಮಾಡಿದಂತಹ ಒಂದು ವ್ಯಕ್ತಿಗಳು ಒಂದು ಹಳ್ಳಿಯಲ್ಲಿ ಜನನವಾಗ್ತದೆ. 12/11/1964ರಲ್ಲಿ ಇವರು ಜನಿಸ್ತಾರೆ. SSLCಯನ್ನ ಅದೇ ನೀರುಬೂದಿಹಾಳದಲ್ಲಿ ಮುಗಿಸ್ಕೊಂಡು PUC ಮತ್ತು ಪದವಿ ಶಿಕ್ಷಣವನ್ನ ಭಂಡಾರಿ ಮತ್ತು ರಾಠಿ ಕಾಲೇಜಿನಲ್ಲಿ ಅವರ ಶಿಕ್ಷಣವನ್ನ ಅಲ್ಲಿ ಮುಗಿಸ್ಕೊಂಡು ತದನಂತರದಲ್ಲಿ 1986ರಲ್ಲಿ BA ಪದವಿಯನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 9ನೇ ರ್ಯಾಂಕ್ ಅನ್ನ ಪಡೆದು ಮುಗಿಸ್ತಾರೆ. 9ನೇ ರ್ಯಾಂಕ್ ಅನ್ನ ಪಡೆದುಕೊಳ್ತಾರೆ. MA ಕನ್ನಡ ವಿಭಾಗದಲ್ಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನ ಪಡೆದುಕೊಳ್ತಾರೆ. ಇಲ್ಲಿಯೂ ಕೂಡ ಯಾವತ್ತು ಅವರು ಸ್ಥಾನವನ್ನ ಬಿಟ್ಟುಕೊಂಡು ವಿಭಾಗಕ್ಕೆ 3ನೇ ರ್ಯಾಂಕ್ ಅನ್ನ ಪಡೆದುಕೊಳ್ತಾರೆ.
1988ರಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಹೀಗೆ ಡಿಪ್ಲೊಮಾ ಇನ್ ಲಿಂಗ್ವಿಸ್ಟಿಕ್ಸ್ ಅಂತಕ್ಕಂತಹದ್ರಲ್ಲಿ 1988ರಲ್ಲಿ ಅವರು ಮುಗಿಸ್ಕೊಳ್ತಾರೆ. PhD ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅವರು ಮುಗಿಸ್ಕೊಳ್ತಾರೆ. ಇಲ್ಲಿ ಅವರ ಒಂದು PhD ಗೆ ಪದವಿಗೆ ಆಯ್ಕೆ ಮಾಡ್ಕೊಂತ ವಿಷಯ ಯಾವುದು ಅಂತಂದ್ರೆ ಪ್ರಾಚೀನ ಕನ್ನಡ ಸಂಕಲನ ಕಾವ್ಯಗಳ ಅಂತಕ್ಕಂಥ ವಿಚಾರವನ್ನ ತೆಗೆದುಕೊಂಡು ಇವರ ಮಾರ್ಗದರ್ಶಕರು ಡಾಕ್ಟರ್ PR ಹಿರೇಮಠ 2002ರಲ್ಲಿ PhD ಪದವಿಯನ್ನು ಪಡೆದುಕೊಂಡು 1989ರಲ್ಲಿ ಪದವಿ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆಯನ್ನ ಅವರು ಪ್ರಾರಂಭಿಸ್ತಾರೆ. ಪ್ರಾಚಾರ್ಯರಾಗಿ ಬಡ್ತಿಯನ್ನ ಹೊಂದಿ ನಿವೃತ್ತಿಯನ್ನು ಹೊಂದ್ತಾರೆ. ಸಾಕಷ್ಟು ಅನುಭವವನ್ನು ಇವರು ಪಡೆದುಕೊಂಡಿದ್ದಾರೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ತರಬೇತಿಗಳನ್ನ ನೀಡಿದ್ದಾರೆ. ಕನ್ನಡ ದೂರದರ್ಶನ ಚಂದನ ಟಿವಿಯಲ್ಲಿ ನಡೆಸತಕ್ಕಂತಹ ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮದಲ್ಲಿ ಇವರು ಅತಿಥಿಗಳಾಗಿ ಭಾಗವಹಿಸಿ ಅಲ್ಲಿಯೂ ಕೂಡ ತಮ್ಮ ಅನುಭವವನ್ನ ಅಲ್ಲಿ ಹಂಚಿಕೊಂಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿಗಳಾಗಿಯೂ ಕೂಡ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ, ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಅನೇಕ ಕಾವ್ಯ, ಕಥಾ ಸಂಕಲನ, ವಿಮರ್ಶೆ, ಸಂಶೋಧನೆ, ಕವಿ ಕಾವ್ಯ ವಿಮರ್ಶೆ, ಮುನ್ನುಡಿಗಳ ಒಂದು ಸಂಕಲನ, ವಚನ ಸಾಹಿತ್ಯ ಚಿಂತನ, ಕಿರುಚಿಂತನ, ವ್ಯಕ್ತಿ ಚಿತ್ರ, ಸ್ಥಳ ಅಧ್ಯಯನ, ಸಂಪಾದನೆಯನ್ನ ಮಾಡಿ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಅಪೂರ್ವವಾದಂತಹ ಒಂದು ಕೃತಿಯನ್ನ ನೀಡಿದ್ದಾರೆ. ಜೊತೆಗೆ ಇವರ ಕಾರ್ಯ ಸಾಧನೆಯನ್ನ ಗುರುತಿಸಿ ಅನೇಕ ಪುರಸ್ಕಾರಗಳನ್ನ ಇವರನ್ನ ಅರಸಿಕೊಂಡು ಬಂದಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಅನೇಕ ಪುರಸ್ಕಾರಗಳನ್ನ ನೀಡಿ ಇವರನ್ನ ಗೌರವಿಸಲಾಗಿತ್ತು. ಸವದತ್ತಿ ಆಡಳಿತ ಮಂಡಳಿಯಿಂದ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನ ಜೊತೆಗೆ ಸ್ವಾತಂತ್ರ್ಯ ದಿನೋತ್ಸವ ಪ್ರಶಸ್ತಿಯನ್ನ ಕೂಡ ನೀಡಿ ಅವರನ್ನ ಗೌರವಿಸಲಾಯಿತು. ಉತ್ತರ ಕರ್ನಾಟಕದ ಶ್ರೇಷ್ಠ ಯುವ ಲೇಖಕರು ಅಂತಕ್ಕಂತಹ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಹೃದಯ ಕೃಷಿ ಅಂತಕ್ಕಂಥ ಇವರ ಒಂದು ಕೃತಿಗೆ ಅಖಿಲ ಭಾರತ ದಲಿತ ಸಾಹಿತ್ಯ ಒಂದು ಸಾಹಿತ್ಯ ಪ್ರಶಸ್ತಿಯನ್ನ ಕೂಡ ನೀಡಿ 2014ರಲ್ಲಿ ಇವರನ್ನ ಗೌರವಿಸಲಾಯಿತು. 2016ರಲ್ಲಿ ಕನ್ನಡ ರಾಜ್ಯ ಉತ್ತಮ ಕರ್ನಾಟಕ ಸರ್ಕಾರ ಉತ್ತಮ ಉಪನ್ಯಾಸಕರು ಅಂತಕ್ಕಂಥ ಪ್ರಶಸ್ತಿಯನ್ನ ನೀಡಿ ಇವರನ್ನ ಗೌರವಿಸಲಾಗಿತ್ತು. ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಅವರನ್ನ ಗೌರವಿಸಿದ್ರು. ಜೊತೆಗೆ ಅವರ ಪುರಸ್ಕಾರಗಳನ್ನ ಹೇಳ್ಬೇಕಾದ್ರೆ ಮುರುಘಶ್ರೀ ಪುರಸ್ಕಾರ, ದಸರಾ ಮಹೋತ್ಸವ ಪುರಸ್ಕಾರ, ಅಜಾತಶ್ರೀ, ಸಿರಿಗನ್ನಡ ಪ್ರಶಸ್ತಿ, ಕನಕಶ್ರೀ ಪ್ರಶಸ್ತಿ, ಸಾಹಿತ್ಯ ಸಾಧಕ ಪ್ರಶಸ್ತಿ, ಗುರು ಗೌರವ ಸನ್ಮಾನ, ಸಾಹಿತ್ಯ ಶ್ರೀ ಸನ್ಮಾನ, ಇಷ್ಟೆಲ್ಲ ಸನ್ಮಾನಗಳನ್ನ ಸ್ವೀಕರಿಸಿದಂತಹ ಮಹನೀಯರು. ಒಂದು ಮಹತ್ವವಾದಂತಹ ಇನ್ನೊಂದು ಇವರ ಸಾಧನೆ ಅಂದ್ರೆ ಪ್ರಥಮ ಜಾನಪದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ್ರು. ಇದು ನಮಗೆ ಒಂದು ಹೆಮ್ಮೆಯ ವಿಚಾರ. ಜೊತೆಗೆ ಬಾಗಲಕೋಟೆ ಜಿಲ್ಲೆಯ 12ನೆಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಇದು ಕೂಡ ಬಹಳಷ್ಟು ಹೆಮ್ಮೆಯ ಒಂದು ವಿಚಾರ. ಇಂತಹ ಶ್ರೇಷ್ಠ ಮಹನೀಯರು ಇವತ್ತು ನಮ್ಮ ಜೊತೆಗೆ ಇದ್ದು ನಮಗೆ ಒಂದು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಒಂದು ಗರಿ, ನಮ್ಮ ಅಕ್ಕ ನರಿಯು ತಂಡಕ್ಕೆ ಒಂದು ಗರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಮಹನೀಯರ ಉಪನ್ಯಾಸವನ್ನು ನಾವು ಕೇಳಲಿಕ್ಕೆ ಮುಂದಾಗೋಣ. ಜೊತೆಗೆ ನಾನು ನನ್ನ ನಾಡಿನ ಸಮಸ್ತ ಜನರನ್ನ ದೇಶ ವಿದೇಶದಿಂದ ನಮ್ಮ ಗೂಗಲ್ ಮೀಟ್ ನಲ್ಲಿ ಜಾಯಿನ್ ಆಗಿದ್ದೀರಿ ಎಲ್ಲರನ್ನ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಈಗ ನಾವು ಉಪನ್ಯಾಸದತ್ತ ತೆರಳೋಣ. ಇವತ್ತಿನ ವಿಶೇಷ ಉಪನ್ಯಾಸವನ್ನ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಮಹತ್ವವಾದಂತಹ ವಿಚಾರ ದಾನಶೂರ ಸಿರಸಂಗಿ ಲಿಂಗರಾಜರು. ಈ ವಿಷಯವನ್ನು ಕುರಿತು ಇವತ್ತು ಮಾತನಾಡಲಿದ್ದಾರೆ ಡಾಕ್ಟರ್ YM ಯಾಕೊಳ್ಳಿ, ನಿವೃತ್ತ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಕುಂಡಿ ತಾಲೂಕ್ ಸೌದತ್ತಿ ಇವರಿಂದ. ಸರ್, ವೇದಿಕೆ ತಮಗಾಗಿ ತೆರವು. ಎಲ್ಲರಿಗೂ ಶರಣಾರ್ಥಿ. ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ ಮೇಡಮ್? ಎಸ್ ಸರ್. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ. ಭಕ್ತಿಯಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ. ಪುರ್ಲಿಂಗ ದೇವ ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಎನ್ನುವ ಶರಣರ ವಾಣಿಯನ್ನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ತಮ್ಮೆಲ್ಲರಿಗೆ ನಾನು ಸಮರ್ಪಣೆ ಮಾಡ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶ್ರೀ ನೀಲಕಂಠರ ಅಗಳಿ ಅವರ ತಂದೆಯವರಾದ ಶರಣ ಲಿಂಗೈಕ್ಯ ಸಿದ್ದರಾಯಪ್ಪ ಅಲ್ಲಪ್ಪ ಲಗಳಿ ಹಾಗೂ ಚೆನ್ನವ್ವ ಸಿದ್ದರಾಯಪ್ಪ ಲಗಳಿಯವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ 346ರ ಈ ಶುಭ ಸಾಯಂಕಾಲದ ಗೂಗಲ್ ಮೀಟ್ನಲ್ಲಿ ಇಲ್ಲಿ ಸಮಾವೇಶವಾಗಿರುವಂಥ ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು
ಸಲ್ಲಿಸ್ತಾ ಈ ಕಾರ್ಯಕ್ರಮದ ಸಂಪೂರ್ಣ ನಿರ್ಧಾರತ್ವವನ್ನು ವಹಿಸಿಕೊಂಡಿರುವಂಥ ನಾಡಿನ ಹಿರಿಯ ಶರಣ ಚಿಂತಕರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಗೌರವಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಫೋನ್ ಮಾಡುವ ಮೂಲಕ ಸರ್ ತಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂಥೇಳಿ ನನಗೆ ಆಹ್ವಾನವನ್ನು ನೀಡಿದಂಥ ಸುಧಾಕ ಪಾಟೀಲ್ ಅವರಿಗೆ ಗೌರವದ ನಮನಗಳನ್ನು ಸಲ್ಲಿಸಿ ಹಾಗೆಯೇ ನನಗೆ ತಾಂತ್ರಿಕವಾದ ಸಹಾಯವನ್ನು ಮೊದಲಿನಿಂದಲೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತಾ ಬಂದಿರುವಂಥ ಸಹೋದರಿ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಮಾಡಿದಂಥ ಸಹೋದರಿಯರಿಗೆ ಹಾಗೆಯೇ ನಿರೂಪಣೆ ಮಾಡ್ತಾ ಇರುವಂಥ ಸಹೋದರಿ ಜಯಶ್ರೀ ಅವರಿಗೆ ಕಾರ್ಯಕ್ರಮದ ನಂತರದಲ್ಲಿ ವಚನ ಪ್ರಾರ್ಥನೆಯ ಮಾಡಲಿರುವ ಶರಣ ಸಮರ್ಪಣೆ ಮಾಡಲಿರುವಂಥ ಎಲ್ಲ ಸಹೋದರಿಯರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಾಯವನ್ನು ಮಾಡಿರುವಂಥವರಿಗೆ ಜಯಶ್ರೀ ಅಕ್ಕ ಅವರಿಗೆ ಪುಣೆಯ ಪಟ್ಟಣ್ ಜಯಶ್ರೀ ಅಕ್ಕ ಅವರಿಗೆ ಹಾಗೆಯೇ ಸಂಯೋಜಕರಾಗಿರುವಂಥ ಶರಣ್ಯ ನಿಜಗುಣಮೂರ್ತಿ ಮಹಾದೇವ್ ಹೊರಟ್ಟಿ BM ಬಿರಾದಾರ್ ಪ್ರೊಫೆಸರ್ ರಾಜನಂದ ಗಾರ್ಗಿ ಮೇಡಮ್ ಗಿರಿಜಾ ಮುಳುಗುಂದ್ ಮೇಡಮ್ ನೈನಾ ಗಿರ್ಗೌಡ್ರ ಮೇಡಮ್ ಹಾಗೂ ಸಂಘಟಕರಾಗಿರುವಂಥ ಶಾರದಮ್ಮ ಪಾಟೀಲ್ ಗೌರಮ್ಮ ನಾಸಿ ಸುಧಾಕ ಪಾಟೀಲ್ ಇವರೆಲ್ಲರಿಗೂ ಕೂಡ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಬಹಳ ಪವಿತ್ರವಾದ ಒಂದು ವಿಷಯವನ್ನು ಕುರಿತಂತೆ ಸರ್ ಲೆಫ್ಟ್ ಆದ್ರೇನ್ರಿ? ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಅಕ್ಕ. ಇಲ್ಲ ಬಿಟ್ಟಾರ ಲೆಫ್ಟ್ ಗಾರ್ರಿ. 1 ನಿಮಿಷ ಕಾಲ್ ಮಾಡ್ತೇನೆ. ಬಹಳ ಮಹತ್ವದ ದಿನದಂದು ಒಂದು ಅತ್ಯಂತ ಪವಿತ್ರವಾಗಿರುವಂಥ ಮಹಾನ್ ಶರಣರೊಬ್ಬರನ್ನು ಕುರಿತಂತೆ ಕೆಲವು ಮಾತುಗಳನ್ನು ಆಡುವ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ನನ್ನ ಮಾತು ಕೇಳ್ತಿದೆ, ಯಾರಾದರೂ ದಯವಿಟ್ಟು ಹೇಳಬೇಕು. ಸರಿ. ಶರಣರ ಬರವು ಸಮಾಜಕ್ಕಾಗಿ ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕಾಲಕ್ಕೆ ಬರ್ತದೆ ಎನ್ನುವಂತಹ ಉರ್ಲಿಂಗ ದೇವರ ಒಂದು ವಚನದೊಂದಿಗೆ ನನ್ನ ಮಾತುಗಳನ್ನು ಆಡಿದ್ದೇನೆ. ನಿಜಕ್ಕೂ ಕೂಡ ಈ ನಾಡನ್ನು ಬೆಳಗಿದಂಥ ಅತ್ಯಂತ ಹಿರಿಯ ಸಾಧಕರಲ್ಲಿ ಮಹನೀಯರಲ್ಲಿ ಸರಸಂಗಿ ಲಿಂಗರಾಜರ ಹೆಸರು ಅದು ಮೊದಲ ಸ್ಥಾನದಲ್ಲಿ ನಿಲ್ತದೆ. ದಾನವೀರ ತ್ಯಾಗವೀರ ಸರಸಂಗಿ ಲಿಂಗರಾಜರು ಇಡೀ ಕನ್ನಡ ನಾಡಿನ ಜನಮಾನಸವನ್ನು ತಮ್ಮ ಅಪರೂಪದ ದಾನದ ಮೂಲಕ ಸಮಾಜಕ್ಕೆ ಉಪಕಾರವನ್ನು ಮಾಡಿದಂಥ ಹಿರಿಯರು. ಅಂತಹ ಪೂಜ್ಯರ ಕುರಿತು ಮಾತನಾಡುವ ಅವಕಾಶವನ್ನು ನನಗೆ ತಮ್ಮ ಅಕ್ಕನರಿವು ಕೊಟ್ಟದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ನಾನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ನಂತರದಲ್ಲಿ ನಾನು ಹೇಳಬಹುದಾದ 2 ಮಾತುಗಳನ್ನು ಆರಂಭದಲ್ಲಿ ಹೇಳಿಬಿಡ್ತೇನೆ. ಡಾಕ್ಟರ್ ಪುಣೆಯ ಹಾಗೂ ನಮ್ಮ ರಾಮದುರ್ಗದ ಹಿರಿಯ ಶರಣರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಈ ಹಿಂದೆ ಕೂಡ ನನಗೆ ಈ ವೇದಿಕೆಯಲ್ಲಿ ಮಾತನಾಡುವ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಅನೇಕ ಸಂದರ್ಭಗಳಲ್ಲಿ ಶರಣ ಸಾಹಿತ್ಯವನ್ನು ಕುರಿತಂತೆ ನಾನು ಬರೆಯುವಂಥ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಬಹಳ ನಾನು ನೆನಪಿಸಿಕೊಳ್ಳಬಹುದಾದ ಒಂದು ಮಹತ್ವದ ಮಾತು ಅಂತಂದರೆ, ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಜೊತೆಗೆ ಸೇರಿಕೊಂಡು ಒಂದು ಪುಸ್ತಕವನ್ನು ಕೂಡ ಸಂಪಾದನೆ ಮಾಡಿದ್ದೆ ಅನ್ನುವಂಥದ್ದು ನನ್ನ ನೆನಪಿನ ಭಿತ್ತಿಯೊಳಗೆ ಅತ್ಯಂತ ನನಗೆ ಮಹತ್ವದ್ದು ಅಂತ ನಾನು ಕಾಪಿಟ್ಟುಕೊಂಡಂಥ ಒಂದು ಸಂದರ್ಭ ಅನ್ನುವಂಥ ಮಾತನ್ನು ಆರಂಭದಲ್ಲಿ ಹೇಳಿಬಿಟ್ಟು, ಈ ಸಮಾಜವನ್ನು ತಮ್ಮ ಅಪರೂಪದ ಕಾರ್ಯಗಳಿಂದ ಉದ್ಧಾರ ಮಾಡಿದಂಥ ಶರಣರ ಬದುಕು ಯಾವತ್ತಿಗೂ ಕೂಡ ಸಮಾಜಕ್ಕೆ ಅದು ಆದರಣೀಯವಾಗಿರುತ್ತದೆ, ಆದರ್ಶಪ್ರಾಯವಾಗಿರುತ್ತದೆ. ಅಂತಹ ಅಪರೂಪದ ಆದರ್ಶಪ್ರಾಯ ಶರಣರಲ್ಲಿ ಸರಸಂಗಿ ಲಿಂಗರಾಜರು ಒಬ್ಬರು. ಬಹಳ ಮುಖ್ಯವಾದ ಮಾತು ಅಥವಾ ಪವಿತ್ರವಾದ ಮಾತು ಏನಪ್ಪ ಅಂತಂದರೆ, ನಾನು ಯಾವ್ಯಾವುದೋ ಕಾರಣದಿಂದಾಗಿ ಅವರು ಜನ್ಮ ತಾಳಿ ನಡೆದಾಡಿ
ಸಾಧನೆ ಮಾಡಿ ಹೋದಂಥ ತಾಲೂಕಿನಲ್ಲಿ ನಾನೂ ಕೂಡ ಇವತ್ತು ಸೇವೆಯನ್ನು ಸಲ್ಲಿಸಿ ಅಲ್ಲಿಯೇ ನಿವೃತ್ತನಾಗಿರೋದು. ಸವದತ್ತಿ ತಾಲೂಕಿನ ಸಿರಸಂಗಿ ಅವರು ಸಿರಸಂಗಿಯ ಲಿಂಗರಾಜರು ಅಂತಾನೆ ಅದನ್ನು ನವಲಗುಂದ ಪರಗನೆ, ನವಲಗುಂದ ಕೊಕಟ್ನೂರು ಪರಗನೆ ಅಂತಾನೂ ಕೂಡ ಅದನ್ನು ಕರೀತಾರೆ. ಆ ಸಿರಸಂಗಿ ಲಿಂಗರಾಜರು ಅವ್ರ ಹೆಸರಾಗಿರೋದೇ ಸಿರಸಂಗಿ ಊರಿನ ಮೂಲಕ. ಸಿರಸಂಗಿ ಅನ್ನುವಂಥದ್ದು ನಮ್ಮ ನಾಡಿನ ಇತಿಹಾಸದೊಳಗೆ ಧಾರ್ಮಿಕವಾಗಿ ಬಹಳ ಮುಖ್ಯವಾದಂಥ ಒಂದು ಊರು. ಅದರ ಇತಿಹಾಸವನ್ನು ಕೆದಕ್ತಾ ಹೋದರೆ ರಾಮಾಯಣದ ಕಾಲಕ್ಕೆ ಸಿರಸಂಗಿಯ ಇತಿಹಾಸ ಹೋಗುವುದನ್ನು ಸಂಶೋಧಕರು ಗುರುತಿಸ್ತಾರೆ. ರಾಮ ತನ್ನ ಪ್ರವಾಸದ ಸಂದರ್ಭದಲ್ಲಿ, ಆತ ಲಂಕೆಗೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆತ ಸಿರಸಂಗಿಯಲ್ಲಿಯೂ ಬಂದಿದ್ದ ಅನ್ನೋದಕ್ಕೆ ಅನೇಕ ಕುರುಹುಗಳನ್ನು ಸಿರಸಂಗಿಯ ಮೇಲಿನ ಗುಡ್ಡದಲ್ಲಿ ಜನ ತೋರಿಸೋದನ್ನು ನಾವು ಇವತ್ತಿಗೂ ಕೂಡ ನೋಡ್ತೇವೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಅಲ್ಲಿನ ಕಾಳಮ್ಮ ದೇವಿ ಇವತ್ತು ಕರ್ನಾಟಕದ ಬಹಳ ಮುಖ್ಯವಾದ ಒಂದು ಶಕ್ತಿ ಕೇಂದ್ರಗಳಲ್ಲಿ ಸಿರಸಂಗಿಯು ಕೂಡ ಒಂದು ಹೆಸರುವಾಸಿಯಾದಂಥ ಶಕ್ತಿ ಕೇಂದ್ರಗಳಲ್ಲಿ, ಅಂದರೆ ಶಕ್ತಿ ದೇವತೆಗಳು ಎಂದ ಹೆಸರಾದಂಥ ಕೇಂದ್ರಗಳಲ್ಲಿ ಸಿರಸಂಗಿಯು ಕೂಡ ಒಂದು. ಅಲ್ಲಿ ಕಾಳಿಕಾ ದೇವಸ್ಥಾನ ಅಂತ ವಿಶ್ವಕರ್ಮ ಸಮುದಾಯಕ್ಕೆ ತುಂಬ ಪವಿತ್ರವಾಗಿರುವಂಥ ಒಂದು ದೇವಸ್ಥಾನ ಅಲ್ಲಿ ಇವತ್ತಿಗೂ ಕಂಡು ಬರ್ತದೆ. ಸಮಸ್ತ ಕರ್ನಾಟಕದ ವಿಶ್ವಕರ್ಮ ಸಮುದಾಯ ಆ ಸಿರಸಂಗಿ ಕಾಳಮ್ಮನಿಗೆ ನಡ್ಕೊಳ್ತಾರೆ. ಈ ಸಿರಸಂಗಿ ಎನ್ನುವ ಊರಿನ ಮೂಲವನ್ನು ನಾವು ಕೆದಕ್ತಾ ಹೋದರೆ ಅದು ಋಷ್ಯಶೃಂಗ ಎನ್ನುವ ಮುನಿಯಿಂದ. ಯಾಕಂದ್ರೆ ವಿಶ್ವಕರ್ಮ ಸಮುದಾಯಕ್ಕೆ ಪವಿತ್ರರಾದಂಥ ವಿಭಾಂಡಕ ಮುನಿ ತಾನೊಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆ ಯಜ್ಞವನ್ನು ಮಾಡುವಾಗ ರಾಕ್ಷಸರ ಉಪಟಳವನ್ನು, ರಾಕ್ಷಸರ ಹಾವಳಿಯನ್ನು ತಡೆಯಲಾರದೆ ಆತ ಅದನ್ನು ಅವರ ಬಾಧೆಯನ್ನು ನೀಗಿಸುವುದಕ್ಕಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಆ ವಿಭಾಂಡಕ ಮುನಿ ಋಷ್ಯಶೃಂಗ ಮುನಿಯನ್ನು ಕರೆಸಿಕೊಂಡ ಅನ್ನೋದನ್ನು ಪುರಾಣಗಳು ಉಲ್ಲೇಖ ಮಾಡ್ತವೆ. ಆ ಋಷ್ಯಶೃಂಗ, ಶೃಂಗ ಅಂದ್ರೆ ತುದಿ, ಕೋಡು, ಆ ಋಷಿಯ ತಲೆಯಲ್ಲಿ ಕೋಡುಗಳಿದ್ವು ಅಂತ ಪುರಾಣಗಳ ಕಥೆ ಬರ್ತದೆ. ಆ ಒಂದು ಋಷ್ಯಶೃಂಗ ತಲೆಯಲ್ಲಿ ಕೋಡಿರುವ ಋಷಿಯೇ ಹೆಸರೇ ಇವತ್ತು ಸಿರಸಂಗಿ ಎನ್ನುವ ಕನ್ನಡದ ಒಂದು ಹೆಸರಾಗಿ ಅದು ಋಷ್ಯಶೃಂಗ ಎನ್ನುವುದು ಸಿರಸಂಗಿ ಎನ್ನುವ ಹೆಸರನ್ನು ಪಡ್ಕೊಂಡಿದೆ ಅಂತ ಅದರ ಒಂದು ಶಾಬ್ದಿಕವಾದ ಅದರ ನಿರೂಪಣೆಯನ್ನು, ಅಂದರೆ ಶಾಬ್ದಿಕವಾದ ನಿಷ್ಪನ್ನ ಶಾಬ್ದಿಕತೆಯನ್ನು ಸಂಶೋಧಕರು ಗುರುತಿಸುವುದನ್ನು ನಾವು ಗುರುತಿಸ್ತೇವೆ. ಇಂತಹ ಪವಿತ್ರವಾದಂತಹ ಈ ಊರು ಐತಿಹಾಸಿಕವಾಗಿಯೂ ಕೂಡ ಸಿರಸಂಗಿ ದೇಸಾಯರ ರಾಜಧಾನಿಯಾಗಿ ಆರಂಭದಲ್ಲಿ ಅಥಣಿ ತಾಲೂಕಿನ ಕೊಕಟನೂರು ಸಿರಸಂಗಿ ದೇಸಾಯರ ರಾಜಧಾನಿಯಾಗಿತ್ತು. 17ನೆಯ ಶತಮಾನದಲ್ಲಿ 16 ಮತ್ತು 17ನೆಯ ಶತಮಾನದಲ್ಲಿ ಸುಮಾರು 130 ವರ್ಷಗಳ ಕಾಲ ಸತತವಾಗಿ ಕರ್ನಾಟಕವನ್ನಾಳಿದಂಥ ಒಂದು ಸಂಸ್ಥಾನಗಳಲ್ಲಿ ಸಿರಸಂಗಿಯ ದೇಸಾಯರ ಸಂಸ್ಥಾನಕ್ಕೂ ಹೆಸರು ಬರ್ತದೆ. ಆ ಸಿರಸಂಗಿ ದೇಸಾಯರ ಸಂಸ್ಥಾನದ ಕೊನೆಯ ರಾಜರೇ ನಮ್ಮ ಸಿರಸಂಗಿಯ ಲಿಂಗರಾಜರು. ಅಲ್ಲಿನ ರಾಜರಾದಂಥ ಜಾಯಪ್ಪ ದೇಸಾಯಿಯವರು ಮತ್ತೆ ಅವರಿಗೆ 2 ಹೆಂಡತಿಯರು, ಗಂಗಾದೇವಿ ಮತ್ತು ಉಮಾತಾಯಿ. ಆ 2 ಹೆಂಡತಿಯರಿಗೆ ಒಬ್ಬ ಮಗ, ಗಂಗಾದೇವಿಯವರಿಗೆ ಒಬ್ಬ ಮಗ ಕೊನೆಗಾಲದಲ್ಲಿ ಸುಮಾರು 1861ರಲ್ಲಿ ಆತ ಜನ್ಮ ತಾಳ್ತಾನೆ. ಜನ್ಮ ತಾಳಿದ ಮಗ ಆತ ತಕ್ಷಣಕ್ಕೆ ಆತ ಮರಣಿಸಿದಾಗ ತಮ್ಮ ಮನೆತನಕ್ಕೆ ಒಬ್ಬ ಸಂತಾನ ಇಲ್ಲ ಅನ್ನುವಂಥ ಒಂದು ಕೊರಗಿನಿಂದ ಜಾಯಪ್ಪ ದೇಸಾಯರು ಮತ್ತು ಗಂಗಾದೇವಿಯವರು ಇರುವಾಗ, ಜಾಯಪ್ಪ ದೇಸಾಯರ ನಿಧನ ನಂತರ ಗಂಗಾದೇವಿಯವರು ಮೊದಲನೆಯ ಮಹಾರಾಣಿ ಗಂಗಾದೇವಿಯವರು ಸಿರಸಂಗಿಯ ಲಿಂಗರಾಜರನ್ನು ತಮ್ಮ ಆಸ್ಥಾನಕ್ಕೆ ದೊರೆಯನ್ನಾಗಿ ದತ್ತು ತಗೊಳ್ತಾರೆ ಅನ್ನುವುದರೊಂದಿಗೆ ಲಿಂಗರಾಜರ ಸಂಪರ್ಕ ಸಂಬಂಧ ಸಿರಸಂಗಿ ಮನೆತನದೊಂದಿಗೆ ಆರಂಭವಾಗುತ್ತೆ. ನಾವು ಸ್ವಲ್ಪ ಇನ್ನೂ ಹಿಂದೆ, ಅಂದರೆ ಸಿರಸಂಗಿ ಲಿಂಗರಾಜರ ಮೂಲವನ್ನು ಗಮನಿಸೋದಾದರೆ, ದತ್ತು ಬರೋದಕ್ಕಿಂತ ಮೊದಲು ಅವರು ಮೂಲತಃ ಇವತ್ತಿನ ಗದಗ ಜಿಲ್ಲೆಯ ವನಶಿಗ್ಲಿ ಎನ್ನುವ, ಸಿರಹಟ್ಟಿ ತಾಲೂಕಿನಲ್ಲಿ ವನಶಿಗ್ಲಿ ಅಂತ ಶಿಗ್ಲಿ ಅನ್ನುವಂತಹ ಒಂದು ಊರು ಬರ್ತದೆ. ಆ ಶಿಗ್ಲಿ ಊರಿನಲ್ಲಿಯ ಮಡ್ಲಿ ಮನೆತನದ ಬಾಳಪ್ಪ ಅನ್ನುವಂತಹ ಶರಣರ ಮಗನಾಗಿ ಅವರು ಜನ್ಮ ತಾಳಿರ್ತಾರೆ. ಬಾಳಪ್ಪ ಮಡ್ಲಿಯವರ ಮಗನಾಗಿ ಜನಿಸಿದಂಥ ರಾಮಪ್ಪ ಎನ್ನುವಂತಹ ಆ ಹುಡುಗನೇ ಮುಂದೆ ಸಿರಸಂಗಿಯ ಲಿಂಗರಾಜರಾಗಿ ಅವರು ಬೆಳೀತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾವಾಗ ತಮ್ಮ ಮನೆತನಕ್ಕೆ ಯಾವುದೇ ರೀತಿಯ ಮಕ್ಕಳಿಲ್ಲ,
ಸಂತಾನ ಇಲ್ಲ ಅನ್ನುವಂಥದ್ದು ಗಂಗಾದೇವಿಯವರಿಗೆ ಅಥವಾ ಶಿರಸಂಗಿ ಸಂಸ್ಥಾನಕ್ಕೆ ಬಾಧಿಸ್ತದೆಯೋ ಆವಾಗ ಅವರು ತಮ್ಮ ರಾಜ್ಯ ಸಂತತಿಯನ್ನು ಉಳಿಸಿ ಬೆಳೆಸುವಂತಹ ಒಬ್ಬ ಯೋಗ್ಯನಾದ ಪುತ್ರನಿಗಾಗಿ ಹುಡುಕಾಟವನ್ನು ಮಾಡುವಾಗ ಕುಡುವಕ್ಕಲಿಗ ಮನೆತನಕ್ಕೆ ಸೇರಿದಂಥ ಸಿಗ್ಲಿಯ ಈ ರಾಮಪ್ಪನೆಂಬ ಬಾಲಕ ಅವರ ಕಣ್ಣಿಗೆ ಬೀಳ್ತಾನೆ. ಅಂದರೆ ಎಲ್ಲ ರೀತಿಯ ಸಲ್ಲಕ್ಷಣಗಳಿರುವಂಥ ಹುಡುಗನನ್ನು ಹುಡುಕಾಡ್ತಾ ಇರಬೇಕಾದ್ರೆ ಅವರದೇ ಸಂಸ್ಥಾನಕ್ಕೆ ಸೇರಿದಂತಹ ಸಿಗ್ಲಿ ಎನ್ನುವ ಹಳ್ಳಿಯಲ್ಲಿ ರಾಮಪ್ಪನವರ ಮಗನಾಗಿ ಬಾಳಪ್ಪ ಮಡ್ಲಿಯವರ ಮಗನಾಗಿ ಬೆಳೆಯುತ್ತಿರುವಂಥ ಬಾಲಕ ರಾಮಪ್ಪ ಇವರಿಗೆ ಎಲ್ಲ ರೀತಿಯಿಂದಲೂ ತಮ್ಮ ರಾಜ್ಯಕ್ಕೆ ಯೋಗ್ಯನಾದವನು, ಆತ ತಮ್ಮ ಒಡೆತನವನ್ನು ಮುಂದುವರಿಸಬಲ್ಲಂಥವನು ಅನ್ನೋದು ಅವರ ಅರಿವಿಗೆ ಬಂದು ಅವರು ಆ ಪುತ್ರನನ್ನು ತಮ್ಮ ಸಂಸ್ಥಾನಕ್ಕೆ ದೊರೆಯನ್ನಾಗಿ ನೇಮಕರನ್ನು ಮಾಡಿಕೊಂಡು ಅವನನ್ನು ತಮ್ಮ ರಾಜ್ಯಕ್ಕೆ ಕರೆಸ್ಕೊತಾರೆ. ಅಂದಿನಿಂದ ಆ ಸಿಗ್ಲಿಯ ರಾಮಪ್ಪ ಹೋಗಿ ಅವರು ಶಿರಸಂಗಿಯ ಲಿಂಗರಾಜ ಅನ್ನುವ ಹೆಸರು, ರಾಜ ಅನ್ನುವ ವಿಶೇಷವಾದಂಥ ಒಂದು ಅಭಿಧಾನವನ್ನು ಅವರಿಗೆ ತಾಯಿ ಗಂಗಾದೇವಿಯವರು ಅವರಿಗೆ ಕೊಡ್ತಾರೆ. ಆ ಲಿಂಗರಾಜರು ಆ ಮನೆತನಕ್ಕೆ ಬಂದು ಅಲ್ಲಿಂದ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಪುಣೆಗೆ ಕಳಿಸಲಾಗ್ತದೆ. ಯಾಕಂದರೆ ಆ ಹೊತ್ತು ಬ್ರಿಟಿಷರು ನಮ್ಮನ್ನು ಆಳುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಆಂಗ್ಲ ಭಾಷೆಯ ಒಂದು ಸಂದರ್ಭ, ಆ ಸಂಪರ್ಕ ಒಬ್ಬ ರಾಜನಾದವನಿಗೆ ಬರಬೇಕಾಗ್ತದೆ. ಅದರ ಜೊತೆಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೂಡ ಕಲಿತರೇನೆ ಮಾತ್ರ ಆತ ರಾಜ್ಯವನ್ನು ಆತ ಆಳಬಹುದು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ. ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಲಿಂಗರಾಜರು ತಮ್ಮ ಸಂಸ್ಥಾನಕ್ಕೆ ಬರ್ತಾರೆ. ಆದರೆ ಎಲ್ಲ ಮಹನೀಯರ ಬದುಕಿನಲ್ಲಿ ಸಂಕಟಗಳು ಕಂಡು ಬಂದಂತೆ ಲಿಂಗರಾಜರ ಬದುಕಿನಲ್ಲಿ ಸಂಕಟಗಳು ಕಂಡು ಬಂದಾನೇ ಬರ್ತವೆ. ಕಾರಣ ಏನು ಅಂತ ಕೇಳಿದರೆ, ಆ ರಾಜ್ಯಕ್ಕೆ ಅವರನ್ನು ದತ್ತು ತೆಗೆದುಕೊಳ್ಳುವ ಬಗ್ಗೆ ಎರಡನೆಯ ಪತ್ನಿಯವರಾದಂಥ ಜಾಯಪ್ಪ ದೇಸಾಯಿಯವರ ಎರಡನೆಯ ಪತ್ನಿಯವರಾದಂಥ ಉಮಾತಾಯಿಯವರಿಗೆ ಲಿಂಗರಾಜರನ್ನು ದತ್ತು ತೆಗೆದುಕೊಳ್ಳುವ ವಿಷಯದಲ್ಲಿಯೇ ಒಂದಿಷ್ಟು ಮೊದಲಿನಿಂದಲೂ ಅವರಿಗೆ ಅಸಮಾಧಾನ ಇರ್ತದೆ. ಅದು ಮುಂದೆ ಇನ್ನೂ ಹೆಚ್ಚಾಗ್ತಾ ಹೋಗುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಶಿರಸಂಗಿ ಲಿಂಗರಾಜರ ಬದುಕಿನೊಳಗೆ ಆ ಒಂದು ಸಂದರ್ಭ ಅದು ಸಂಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಅವರಿಗೆ ವಿರೋಧವಾಗುವುದನ್ನೇ ನಾವು ನೋಡ್ತೀವಿ. ಈ ಸಂಸ್ಥಾನಾಧಿಪತಿಯಾಗಿ ಶಿರಸಂಗಿ ಲಿಂಗರಾಜರು ಆ ಅರಸೊತ್ತಿಗೆಗೆ ಬಂದ ಮೇಲೆ ಅವರು ಅನೇಕ ರೀತಿಯ ಸಂಕಟಗಳನ್ನು ಅವರು ಅನುಭವಿಸಬೇಕಾಗ್ತದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಉಮಾತಾಯಿಯವರ ಸ್ವಲ್ಪ ಅಸಮಾಧಾನ ಮತ್ತು ವಿರೋಧ ಅನ್ನೋದನ್ನು ನಾವು ಗಮನಿಸಬೇಕು. 1871ರಲ್ಲಿ ಈ ರಾಜ್ಯಕ್ಕೆ ಇವರು ವಾರಸುದಾರರಾಗಿ ಬಂದರೂ ಕೂಡ ಅವರ ನಿಜವಾದಂಥ ಆಡಳಿತಕ್ಕೆ ಸಂಪೂರ್ಣವಾದ ಒಪ್ಪಿಗೆ ಸಿಕ್ಕದ್ದು ಅದು 1871ರಲ್ಲಿ 71ರಲ್ಲಿ ಅವರು ಆ ರಾಜಮನೆತನಕ್ಕೆ ಸಂಸ್ಥಾನಾಧಿಪತಿಗಳಾಗಿ ಬರ್ತಾರೆ. ಆದರೆ ಅನೇಕ ಕಾರಣಗಳಿಂದಾಗಿ ಅವರಿಗೆ ಸಂಪೂರ್ಣವಾದ ಅಧಿಕಾರ ಸಿಗೋದಿಲ್ಲ. ಆ ಅಧಿಕಾರ ಸಿಗಬೇಕು ಅಂದರೆ ಅದು 1881ಕ್ಕೆ ಪುಣೆಯ ಕೋರ್ಟಿನಲ್ಲಿ ಅವರಂತೆ ಆಗ್ತದೆ. ಅಧಿಕಾರ ಸಂಪೂರ್ಣವಾಗಿ ಅವ್ರ ಕೈಗೆ ಸಿಗ್ತದೆ. ಹೀಗಾಗಿ 1881ರಿಂದ 1906ರಲ್ಲಿ ಅವರು ಕೈಲಾಸವಾಸಿಗಳಾಗುವವರೆಗೆ ತಮ್ಮ 45ನೆಯ ವಯಸ್ಸಿನಲ್ಲಿ ಅವರು ಕೈಲಾಸವಾಸಿಗಳಾಗ್ತಾರೆ. ಬಹಳ ವಿಚಿತ್ರ ಮತ್ತು ಸತ್ಯವಾದ ಸಂಗತಿ ಏನಪ್ಪ ಅಂತಂದರೆ, ಬಹಳ ಜನ ಹಿರಿಯರು, ಬಹಳ ಜನ ಸಾಧಕರು ಬಹಳ ಬೇಗ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಮೃತರಾದುದನ್ನು ನಾವು ನೋಡ್ತೇವೆ. ಹಾಗೆಯೇ ಶರಣ ಶ್ರೀ ಲಿಂಗರಾಜ ದೇಸಾಯಿಯವರು ಅವರು ತಮ್ಮ 45ನೆಯ ವಯಸ್ಸಿನಲ್ಲಿಯೇ ಅವರು ಬದುಕಿನ ಅನೇಕ ರೀತಿಯ ದ್ವಂದ್ವಗಳಿಗೆ, ಸಂಕಟಗಳಿಗೆ ಸಿಲುಕಿ ಅವರು ಮೃತರಾಗಬೇಕಾಗ್ತದೆ. ಅಂತಹ ಶರಣರು ತಮ್ಮ 45 ವರ್ಷಗಳ ಆ ಒಂದು ಚಿಕ್ಕ ಅವಧಿಯೊಳಗೆ, ಅದರೊಳಗೂ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತಂದ್ರೆ 1881ರಿಂದ 1906ರವರೆಗಿನ ಒಂದು 25 ವರ್ಷಗಳ ಅವರ ಆಡಳಿತ ಅವಧಿಯೊಳಗೆ ಅವರು ಇಲ್ಲಿಯವರೆಗಿನ ಯಾವ ರಾಜರು ಕೂಡ ಪಡೆಯಲಾರದಂಥ ಮಹಾನ್ ಹೆಸರನ್ನು ತಮಗೆ ಅವರು ಪಡೆದುಕೊಳ್ತಾರೆ. ಯಾಕಂದರೆ ಚನ್ನವೀರ ಕಣವಿಯವರು, ಕವಿಗಳಾದಂಥ ನಾಡೋಜ ಚನ್ನವೀರ ಕಣವಿಯವರು ತಮ್ಮ ಒಂದು ಕವಿತೆಯೊಳಗೆ ಅವರನ್ನು ವರ್ಣಿಸ್ತಾ ಹೇಳ್ತಾರೆ, ಹಗಲೆಲ್ಲ ಜನಿಸುವರೆ ಲಿಂಗರಾಜರಂಥವರು.
ಹಗಲೆಲ್ಲ ಜನಿಸುವರೇ ಲಿಂಗರಾಜರಂಥವರು, ಯುಗಮಾನಕ್ಕೊಮ್ಮೊಮ್ಮೆ ಮಿನುಗು ತಾರೆಯವರು ಅಂತ. ಯುಗಮಾನಕ್ಕೊಮ್ಮೊಮ್ಮೆ ಮಿನುಗು ತಾರೆಯವರು ಅನ್ನುವ ಮಾತಿನೊಳಗೆ ಅವರನ್ನು ವರ್ಣಿಸುವುದನ್ನು ನಾವು ಕಾಣ್ತೇವೆ. ಯಾಕೆ ಈ ಮಾತನ್ನು ಅವರು ಬರೀತಾರೆ ಕವಿಗಳು ಅಂತಂದರೆ, ಒಂದು ರಾಜ್ಯವನ್ನ ತನ್ನಷ್ಟಕ್ಕೆ ತಾನೇ ಸಿರಸಂಗಿ ಲಿಂಗರಾಜರು ಆಳಿ ಹೋಗಿದ್ದರೆ ಅವರೊಬ್ಬ ರಾಜ ಆಗ್ತಿದ್ರಷ್ಟೇ. ಯಾಕಂದರೆ ಸಾವಿರಾರು ಜನ ರಾಜರಾಗಿ ಹೋಗಿದ್ದಾರೆ ನಮ್ಮ ಇತಿಹಾಸದೊಳಗೆ, ಆದರೆ ನಾವು ಬಹಳಷ್ಟು ರಾಜರನ್ನು ನಾವು ನೆನಪಿಸಿಕೊಳ್ಳೋದೇ ಇಲ್ಲ. ಆದರೆ ಸಿರಸಂಗಿ ಲಿಂಗರಾಜರನ್ನ ಇವತ್ತು ಯಾಕೆ ನಾವು ಧ್ರುವತಾರೆ ಅಂತ ಕರಿತೀವಿ? ಒಂದು ಸಮಾಜ, ಇಡೀ ಸಮುದಾಯ ಅವರನ್ನು ಗೌರವದಿಂದ ಇವತ್ತು ಕರೀತದೆ. ಅವರಿಗೆ ದಾನಶೂರ, ತ್ಯಾಗವೀರ ಸಿರಸಂಗಿ ಲಿಂಗರಾಜರು ಎನ್ನುವ ಎರಡು ಪದಗಳು ಅವರ ಹೆಸರಿನ ಹಿಂದೆ ಇವತ್ತು ಮಾತಾಡುವವರೆಲ್ಲರೂ ಕೂಡ, ಬರೆಯುವವರೆಲ್ಲರೂ ಕೂಡ, ಅವರನ್ನು ನೆನೆಸೋರೆಲ್ಲರೂ ಕೂಡ ನಾವು ಬಳಸ್ತೇವೆ. ತ್ಯಾಗವೀರ, ದಾನವೀರ, ತ್ಯಾಗವೀರ, ದಾನಶೂರ. ನಮ್ಮ ದೇಶದ ಇತಿಹಾಸದೊಳಗೆ ಅನೇಕ ಜನ ದಾನಿಗಳಾಗಿ ಹೋಗಿದ್ದಾರೆ. ಆ ದಾನಿಗಳನ್ನು ನಾವು ದೇವರು ಅಂತ ಗುರುತಿಸ್ತೇವೆ. ಯಾಕಂದರೆ ಸರ್ವಜ್ಞ ಕವಿ ಒಂದು ಕಡೆ ಬರೀತಾನೆ, ಆ ದೇವ ಈ ದೇವ ಮಾದೇವ ನೆನಬೇಡ. ಇವ್ರು ಯಾರೂ ದೇವರಲ್ಲ, ನಾವು ಹೆಸರಿಸುವ ಯಾವ ದೈವಗಳು ದೇವರಲ್ಲ ಅಂತಾನೆ ಸರ್ವಜ್ಞ. ಆ ದೇವ ಈ ದೇವ ಮಾದೇವ ನೆನಬೇಡ, ಈವನೇ ದೇವ ಸರ್ವಜ್ಞ ಅಂತ ಒಂದು ಮಾತನ್ನು ಬರೀತಾನೆ. ಯಾರು ತಮ್ಮನ್ನ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಿಸ್ಕೊಳ್ತಾರೋ ಅವರು ದೇವರಾಗಿ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಬ್ಬ ದೈವವಾಗಿ ಕಾಣಿಸುವಂತಹ ಕಾರ್ಯವನ್ನು ತಮ್ಮ ಸಾರ್ಥಕವಾದ ಬದುಕಿನಿಂದ ಮಾಡಿದ ಕಾರಣಕ್ಕೆ ನಾವು ಅವರನ್ನು ದಾನವೀರ, ತ್ಯಾಗವೀರ, ದಾನಶೂರ ಲಿಂಗರಾಜರು ಅಂತ ಕರಿತೇವೆ ಎನ್ನುವುದನ್ನು ನಾವು ಗಮನಿಸಬೇಕು. ಅದಕ್ಕೆ ಕಾರಣ ಅವರು ಮಾಡಿದ ಉದಾತ್ತವಾದ ತ್ಯಾಗ, ಉದಾರ ಮನೋಭಾವ. ತಮ್ಮ ಆಡಳಿತಕ್ಕೆ ಬಂದ ಮೇಲೆ ಲಿಂಗರಾಜರಿಗೂ ಕೂಡ ಮಕ್ಕಳಾಗೋದೇ ಇಲ್ಲ. ಒಂದಾದ ಮೇಲೊಂದರಂತೆ 6 ಜನ ಹೆಣ್ಣು ಮಕ್ಕಳನ್ನು ಅವರಿಗೆ ಮದುವೆ ಮಾಡಿಕೊಡುವ ಸಂದರ್ಭ ಬರ್ತದೆ. ಆ 6 ಜನರನ್ನು ಮದುವೆಯಾದರೂ ಕೂಡ ಒಬ್ಬ ತಾಯಿಗೆ ಮಾತ್ರ ಒಂದು ಮಗುವಾಗಿ ಅದು ಕೂಡ ಅಕಾಲಿಕವಾಗಿ ಮರಣ ಹೊಂದುತ್ತದೆ. ಹೀಗಾದ್ದರಿಂದ ಅವರಿಗೆ ತಮಗೆ ಮಕ್ಕಳೇ ಇಲ್ಲ ಅನ್ನುವ ಕೊರಗು ಸಿರಸಂಗಿ ಲಿಂಗರಾಜರಿಗೆ ಕಾಡುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಲಿಂಗರಾಜರು ತಮ್ಮ ಬದುಕನ್ನು ಏನು ಮಾಡಬೇಕು, ತಮಗೆ ಯಾವುದೇ ರೀತಿಯ ಸಂತಾನ ಭಾಗ್ಯ ಇಲ್ಲ ಅಂತ ಅವರು ಕೊರಗುತ್ತಿರುವಾಗ ಅವರಿಗೆ ಅರಟಾಳ ರುದ್ರಗೌಡರು, ಆಗಿನ ಕಾಲಕ್ಕೆ ನಾವು ಲಿಂಗಾಯತ ಸಮುದಾಯ ಇವತ್ತು ಸಂಪೂರ್ಣವಾಗಿ ನಾವು ಗುರುತಿಸಬೇಕಾದ, ಗೌರವಿಸಬೇಕಾದ ಪೂಜ್ಯನೀಯರಾದ ಹೆಸರುಗಳಲ್ಲಿ ಅರಟಾಳ ರುದ್ರಗೌಡರನ್ನು ನಾವು ನೆನಪಿಸಬೇಕಾಗ್ತದೆ. ಹಾಗಾಗಿ ಅರಟಾಳ ರುದ್ರಗೌಡರು ಲಿಂಗರಾಜರ ಪ್ರೀತಿಯ ಸ್ನೇಹಿತರಾಗಿರ್ತಾರೆ. ಅದಕ್ಕೆ ಕಾರಣ ಅವರು ಕೂಡ ಲಿಂಗರಾಜರ ಹಾಗೆ ಸಮಾಜದ ಬಗ್ಗೆ ಪ್ರೀತಿ ಇರುವಂತಹ, ಸಮಾಜಕ್ಕಾಗಿ ಬದುಕನ್ನು ತ್ಯಾಗ ಮಾಡಿದಂಥ ಹಿರಿಯರೇ ಆಗಿರ್ತಾರೆ. ಅಂತಹ ಸ್ನೇಹಿತರನ್ನು, ಆಗಿನ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು ಅರಟಾಳ ರುದ್ರಗೌಡರು ಅಂತ ಬರ್ತದೆ, ಅಂತಹ ಹಿರಿಯರನ್ನು ಕರ್ಕೊಂಡು ಅವರು ಲಿಂಗರಾಜರು ತಮಗೆ 6 ಜನ ಮಡದಿಯರಿದ್ದರು ಮಕ್ಕಳಾಗದೆ ಹೋದಾಗ ನಾನು ಏನು ಮಾಡಬೇಕು ಇನ್ನು ಅಂಥೇಳಿ ಅಂದಿನ ಕಾಲಕ್ಕೆ ಅಪರೂಪದ, ಅತ್ಯಂತ ಅಪಾರವಾದ ಸಂಪತ್ತನ್ನು ಹೊಂದಿದಂಥ ತಮ್ಮ ಸಾಮ್ರಾಜ್ಯ, ವರ್ಷಕ್ಕೆ 45,000 ರೂಪಾಯಿ ಕದ್ದಾಯ ಆಗ ಸಿರಸಂಗಿ ಸಂಸ್ಥಾನಕ್ಕೆ ಬರ್ತಿತ್ತಂತೆ. 150 ಎಕರೆ ಜಮೀನಿನ ಒಂದು ವಿಶೇಷವಾದ ದಾನವನ್ನು ಅವರು ಸಮಾಜಕ್ಕಾಗಿ ಮಾಡ್ತಾರೆ. ಅವರು ಅರಟಾಳ ರುದ್ರಗೌಡರನ್ನ ಕರ್ಕೊಂಡು ಅಂದಿನ ಪೂಜ್ಯನೀಯ ಶ್ರೀಗಳಾದಂಥ ಅಥನೀಯ ಮುರುಗೇಂದ್ರ ಪೂಜ್ಯರಲ್ಲಿಗೆ, ಶಿವಯೋಗಿಗಳಲ್ಲಿಗೆ ಇವರು ಹೋಗ್ತಾರೆ. ನನಗೆ ಸಂತಾನ ಇಲ್ಲ ಪೂಜ್ಯರೇ, ನಾನು ಯಾವುದೇ ರೀತಿಯಿಂದ ನನಗೆ ಯಾವುದೋ ಕಾರಣಕ್ಕಾಗಿ ಸಂತಾನ ಭಾಗ್ಯ ಇಲ್ಲ, ಹೀಗಾಗಿ ನಾನು ಇಡೀ ಆಸ್ತಿಯನ್ನು ನಿಮ್ಮ ಶ್ರೀಮಠಕ್ಕೆ ಬರೆದು ಕೊಡ್ತೇನೆ ಅಂತ ಅವ್ರು ಹೇಳಿದಾಗ ಮುರುಗೇಂದ್ರ ಮಹಾಸ್ವಾಮಿಗಳವರು, ಇಲ್ಲೇ ಆದರ್ಶ ಅನ್ನುವಂಥದ್ದು ಅಂದಿನ ಕಾಲಕ್ಕೆ ಅದು ಕೇವಲ ರಾಜರುಗಳಲ್ಲಿ ಮಾತ್ರ ಅಲ್ಲ, ಅಂದಿನ ಮಠದ ಸ್ವಾಮಿಗಳಲ್ಲಿಯೂ ಇತ್ತು ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕು. ಅಥನೀಯ ಮುರುಗೇಂದ್ರ ಶ್ರೀಗಳನ್ನು ಕೂಡ ನಾವಿವತ್ತು ನೆನೀಬೇಕಾಗ್ತದೆ. ಒಂದು ವೇಳೆ ಆಯ್ತಪ್ಪ ನೀನು ಕೊಡುವಂಥ ಎಲ್ಲ ಸಮಸ್ತ ಭೂಮಿಯನ್ನು ನಾನು ತಗೊಳ್ತೇನೆ, ನನ್ನ ಮಠಕ್ಕೆ ಇರಲಿ ಅಂತ ಪೂಜ್ಯರು ಹೇಳಿದರೆ ಪೂಜ್ಯರು ಇವತ್ತು ನಮಗೆ ಪೂಜ್ಯರಾಗ್ತಿರ್ಲಿಲ್ಲ. ಅವರು ಹೇಳ್ತಾರೆ, ನಿನ್ನ ನೀನು ಕೊಡಬೇಕಾಗಿರುವಂಥ ಭೂಮಿಯನ್ನು ನಮ್ಮ ಮಠಕ್ಕೆ ಕೊಟ್ಟರೆ ನಾವು ಮಠದವರು ಅದನ್ನು ಬಳಸ್ತೇವೆ ಹೊರತು ನಮಗೇನೂ ಮಾಡೋದಕ್ಕಾಗೋದಿಲ್ಲ.
ಇಡೀ ಸಮಾಜ, ನಿನಗೆ ಇವತ್ತು ಮಕ್ಕಳಿಲ್ಲ ರಾಜನ್, ನಿನಗೆ ಇವತ್ತು ಮಕ್ಕಳಿಲ್ಲ, ಆದರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯ ನಿನ್ನ ಮಕ್ಕಳು, ಸಮಾಜವೇ ನಿನ್ನ ಮಕ್ಕಳು, ಅವರಿಗಾಗಿ ಒಂದು ನೀನು ಶಿಕ್ಷಣಕ್ಕೆ ಅನುಕೂಲವಾಗುವಂಥ ಒಂದು ಟ್ರಸ್ಟನ್ನು ಆರಂಭ ಮಾಡು ಅಂತ ಹೇಳಿದಾಗ ಅಲ್ಲಿಂದ ಬಂದಂಥ ಸಿರಸಂಗಿ ಲಿಂಗರಾಜರು ತಮ್ಮ ಸಮಸ್ತದ ಭೂಮಿಯನ್ನು ಸಿರಸಂಗಿ ಲಿಂಗರಾಜರ ಟ್ರಸ್ಟ್ ಅಂತ ಮಾಡಿ ಅದನ್ನು ಸಮಾಜಕ್ಕಾಗಿ ಮೀಸಲಿಡ್ತಾರೆ. ಶಿಕ್ಷಣ ಸಂಸ್ಥೆಗೆ ಯೋಗ್ಯರಾದಂಥ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡು, ಸಮಾಜವನ್ನು ಕಟ್ಟುವಂಥ ಮಕ್ಕಳು ನಿನ್ನ ಆ ಟ್ರಸ್ಟ್ನಲ್ಲಿ ಸಹಾಯವನ್ನು ಪಡ್ಕೊಂಡು ಅವರು ಬೆಳೆಯಲಿ ಎನ್ನುವಂತಹ ರಾಜ್ಯದ ಬೊಕ್ಕಸಕ್ಕೆ ಬರುತ್ತಿರುವ ಸಮಸ್ತ ಹಣವನ್ನು ಅವರು ಶರಣರು ಹೇಳುವ ತ್ರಿವಿಧ ದಾಸೋಹ ಅಂತ ಬರ್ತದೆ. ಆ ತ್ರಿವಿಧ ದಾಸೋಹಿಯಂತೆ ಎಲ್ಲ ಆಸ್ತಿಯನ್ನು ಅವರು ಸಿರಸಂಗಿಯ ಲಿಂಗರಾಜ ಟ್ರಸ್ಟ್ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಲಿಂಗರಾಜರನ್ನು ನಾವು 64ನೇ ಪುರಾತನ ಶರಣ ಸಾಹಿತ್ಯವನ್ನು ಓದುವ ತಮಗೆಲ್ಲ ಗೊತ್ತಿದೆ. 63 ಶಿವಶರಣರು ಪುರಾತನ ಶಿವಶರಣರು ಅಂತ ಗೌರವಿಸ್ತೇವೆ. ಇವತ್ತು ನಾವು ದಾನವೀರ ತ್ಯಾಗವೀರ ಸಿರಸಂಗಿ ಲಿಂಗರಾಜರನ್ನು 64ನೇ ಪುರಾತನ ಶಿವಶರಣ ಅನ್ನುವ ರೀತಿಯೊಳಗೆ ಕರೆಯೋದನ್ನು ನಾವು ಗಮನಿಸ್ತೇವೆ. ಅರಟಾಳ ರುದ್ರಗೌಡರು, ವಾರದ ಮಲ್ಲಪ್ಪನವರು, ಪುಟ್ಟಣ್ಣ ಶೆಟ್ಟರು ಮೊದಲಾದವರು ಸೇರಿಕೊಂಡು ಆ ಟ್ರಸ್ಟನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡಿ ಸಮಸ್ತ ನವಲಗುಂದ ಟ್ರಸ್ಟ್ ಅಂತ ಇದೆ. ಇವತ್ತು ಆ ಟ್ರಸ್ಟಿನಿಂದ ಯಾರ್ಯಾರಿಗೆ ಎಂತೆಂತಹ ಸಹಾಯ ಆಗಿದೆ ಅನ್ನೋದನ್ನು, ಶೈಕ್ಷಣಿಕವಾದ ಸಾಧನೆ, ಸಮಾಜವನ್ನು ಬೆಳೆಸಬೇಕಾದರೆ, ಸಮಾಜ ಮುಂದೆ ಬರಬೇಕಾದರೆ, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಸಿಗಬೇಕಾದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ನಾವು ಏನನ್ನು ಕೊಟ್ಟರೂ ಕೂಡ ಅದು ಅಪೂರ್ಣವೇ. ನೀವು ಹಣವನ್ನು ಕೊಡಬಹುದು, 1 ವರ್ಷ 2 ವರ್ಷಕ್ಕೆ ನಮ್ಮ ಹತ್ತಿರ ಹಣ ಖಾಲಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ನೀನು ಏನಾದರೂ ಒಂದು ಇಡೀ ಶತಮಾನಗಳ ಕಾಲ ಒಂದು ಒಬ್ಬನ ತಲೆಮಾರಿನಿಂದ ತಲೆಮಾರಿನವರೆಗೆ ಬಡತನ ಹೋಗಬೇಕು ಅಂದರೆ ನಾವು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಸಿರಸಂಗಿ ಲಿಂಗರಾಜರು ಸ್ಥಾಪಿಸಿದ್ದಾರೆ. ಅವರು ಅಂತಿಮವಾದ ಮರಣ ಪತ್ರವನ್ನು ಅವರು ಬರೆದಾದ ಮೇಲೆ ಆ ಮರಣ ಪತ್ರವನ್ನು ಅವರು ತಾವು ಮೃತರಾದ ಮೇಲೆ ಅದನ್ನು ಹೊಡಿಬೇಕು ಅನ್ನುವಂಥ ಕಂಡೀಷನ್ ಹಾಕ್ತಾರೆ. ಅವತ್ತಿನ ಕಾಲದ ಬ್ರಿಟಿಷ್ ಅಧಿಕಾರಿ ಇಂತಹ ಮಹಾನ್ ದಾನಿಯನ್ನು ನಾನು ಜಗತ್ತಿನ ಮೇಲೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಉದ್ಘಾರ ಮಾಡಿದನಂತೆ. ಯಾಕಂದರೆ ನಾನು ಮಾಡಿದ ದಾನ ಪತ್ರವನ್ನು ನಾನು ಇರುವಾಗ ನೀವು ಹೊಡಿಬಾರ್ದು ಅನ್ನುವ ಕಂಡೀಷನ್ ಅವ್ರು ಹಾಕ್ತಾರೆ. ಅಂತಹ ಟ್ರಸ್ಟನ್ನು ಅವ್ರು ಆರಂಭ ಮಾಡ್ತಾರೆ. ಇವತ್ತು ಆ ಟ್ರಸ್ಟಿನಿಂದ 2 ಬಗೆಯ ಲಾಭಗಳಾಗ್ಯಾವ. ಒಂದು ಬಹಳ ಮುಖ್ಯವಾಗಿ, ಇವತ್ತು ಇಡೀ ರಾಜ್ಯ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಸಂದರ್ಭಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಒಳಗೊಂಡಿರುವಂಥ ಸುಮಾರು 256ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು, ಅಂಗಸಂಸ್ಥೆಗಳನ್ನು ಒಳಗೊಂಡಿರುವಂಥ, ಭಾರತದ ಆಚೆಗೂ ತನ್ನ ಶಿಕ್ಷಣದ ಕ್ಷೇತ್ರವನ್ನು ವ್ಯಾಪಿಸಿರುವಂಥ KLE ಮಹಾಸಂಸ್ಥಾನ ಲಿಂಗರಾಜ ಟ್ರಸ್ಟ್ನಿಂದ ಬಹಳಷ್ಟು ಸಹಾಯವನ್ನು ತಗೊಂಡೈತಿ. ಹಾಗಾಗಿಯೇ ಲಿಂಗರಾಜರನ್ನು ಅವರು ಮಹಾಪೋಷಕರು ಅಂತ. ಅದು ಸಪ್ತರ್ಷಿಗಳಿಂದ ಆರಂಭವಾದಂಥ KLE ಮಹಾಸಂಸ್ಥಾನ. ಅದಕ್ಕೆ 3 ಜನ ಬಹಳ ದೊಡ್ಡ ಪೋಷಕರು ಬಂದಿದ್ರೆ ಲಿಂಗರಾಜರು ಮಹಾದಾನಿಗಳಾಗಿ ಅವರಲ್ಲಿ ಕಾಣ್ತಾರೆ. ಹಾಗಾಗಿಯೇ ಬೆಳಗಾವಿಯಲ್ಲಿ 1936ರಲ್ಲಿ ಆರಂಭವಾದಂಥ ಪದವಿ ಮಹಾವಿದ್ಯಾಲಯಕ್ಕೆ ಶ್ರೀ ಲಿಂಗರಾಜ ಕಾಲೇಜು ಅನ್ನುವಂಥ ಹೆಸರನ್ನು KLE ಮಹಾಸಂಸ್ಥಾನ ಇಟ್ಟು ಅವರನ್ನು ನೆನಪು ಮಾಡಿಕೊಂಡಿದೆ. ಇವತ್ತು ಒಂದು ಲೆಕ್ಕಾಚಾರವನ್ನು ನಮಗೆ ಅಂತರ್ಜಾಲದಲ್ಲಿ ಸಿಗುವಂಥ ಮಾಹಿತಿಗಳನ್ನು, ಪುಸ್ತಕಗಳಲ್ಲಿ ಸಿಗುವಂಥ ಮಾಹಿತಿಗಳನ್ನು ನಾವು ಸಂಗ್ರಹಿಸಿದಾಗ 1906ರಲ್ಲಿ ಅದು ಆರಂಭ ಆಗ್ತದೆ ಟ್ರಸ್ಟು. ಸುಮಾರು ಒಂದು 80-85 ವರ್ಷಗಳ ಲೆಕ್ಕವನ್ನು ತೆಗೆದಿದ್ದಾರೆ. 1984ರವರೆಗಿನ ಒಂದು ಇತಿಹಾಸವನ್ನು ನೋಡಿದರೆ ಸುಮಾರು 6925 ಲಿಂಗಾಯತ ವಿದ್ಯಾರ್ಥಿಗಳು, ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳು ಅದರಿಂದ ಹಣಕಾಸಿನ ನೆರವಿನ ಮೌಲ್ಯದ ಸಹಾಯವನ್ನು ಪಡ್ಕೊಂಡಿದ್ದಾರೆ. 22,98,321 ರೂಪಾಯಿಗಳನ್ನು ಲಿಂಗಾಯತ ವಿದ್ಯಾರ್ಥಿಗಳು ಪಡ್ಕೊಂಡು ಅಲ್ಲಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೆಸರಿಸೋದಾದರೆ, ಎಂತೆಂಥ ಮಹನೀಯರು ಈ ಸಮಾಜಕ್ಕೆ ತಮ್ಮ ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟಂಥ ಡಾಕ್ಟರ್ ಡಿ ಸಿ ಪಾವಟೆಯವರು, ನಮ್ಮ ದೇಶದ ಉಪರಾಷ್ಟ್ರಪತಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ BD ಜತ್ತಿಯವರು, ಶಿಕ್ಷಣ ಮಂತ್ರಿಗಳಾಗಿ ಅಪರೂಪದ ಸಾಧನೆಯನ್ನು ಮಾಡಿದಂಥ SR ಕಂಠಿಯವರು ಮೊದಲಾದವರು ಈ ಟ್ರಸ್ಟ್ನಿಂದ ಆರ್ಥಿಕ ಸಹಾಯವನ್ನು ತಗೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರು ಅನ್ನುವಂಥದ್ದನ್ನು. ಯಾಕಂದರೆ ಅವರ ಉದ್ದೇಶ ಒಂದೇ ಆಗಿತ್ತು, ಬಡ ಮಕ್ಕಳು ಶಿಕ್ಷಣವನ್ನು ಕಲಿತು
ಅವರು ನಮ್ಮ ಸಮಾಜಕ್ಕೆ ಲಿಂಗಾಯತ ಸಮುದಾಯದ ಮಕ್ಕಳು IAS ಅಧಿಕಾರಿಗಳಾಗಿ, ಹಿರಿಯ ಅಧಿಕಾರಿಗಳಾಗಿ, ರಾಜ್ಯವನ್ನು ನಡೆಸುವ ಅಧಿಕಾರಿಗಳಾಗಿ ಈ ರಾಜ್ಯವನ್ನು ಮುನ್ನಡೆಸುವಂತಾಗಬೇಕು ಅನ್ನೋದು ಅವರ ಕನಸಾಗಿತ್ತು. ಉನ್ನತವಾದ ಜೀವನವನ್ನು ನಡೆಸುವಂತಾಗಬೇಕು ಅನ್ನೋ ಕನಸಿನೊಂದಿಗೆ ಅವರು ತಮ್ಮ ಸಮಸ್ತ ಬದುಕನ್ನು, ಯಾರು ನಿಜಕ್ಕೂ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂದರೆ ಯಾರು ಶಿಕ್ಷಣಕ್ಕೆ ತಮ್ಮ ಬದುಕನ್ನು ಅರ್ಪಿಸ್ತಾರೋ ಅಂಥವ್ರು ಉಳಿತಾರೆ. ಅಂತಹ ಅಪರೂಪದ ಸಾಧಕರಾಗಿ, ತ್ಯಾಗವೀರರಾಗಿ ಲಿಂಗರಾಜರು ನಮಗೆ ಕಾಣಿಸಿಕೊಳ್ತಾರೆ. ಇದರ ಜೊತೆಗೆ ಅವರ ಬದುಕನ್ನು ನಾವು ಅವರು ಆಡಳಿತ ಮಾಡುವ ಸಂದರ್ಭದ ಬದುಕನ್ನು ನಾವು ಗಮನಿಸಿದ್ದರೆ ಅವರೊಬ್ಬ ಅತ್ಯಂತ ಶ್ರೇಷ್ಠ ಕೃಷಿ ಚಿಂತಕರಾಗಿದ್ದರು, ವ್ಯಾಪಾರಿ ಚಿಂತಕರಾಗಿದ್ದರು. ಆಗಿನ ಕಾಲಕ್ಕೆ ಅವರು ರೈತ ಬೆಳೆದುದನ್ನು ರೈತನೇ ವ್ಯಾಪಾರ ಮಾಡಿ ತಾನೇ ಲಾಭ ಗಳಿಸಬೇಕು ಅನ್ನುವಂಥ ಪೂರ್ವ ಉದ್ದೇಶವನ್ನು ಇಟ್ಟುಕೊಂಡು, ಮಹೋದ್ದೇಶವನ್ನು ಇಟ್ಟುಕೊಂಡು, ಬಹುಶಃ ಇದೊಂದು ಕ್ರಾಂತಿಕಾರಕವಾದಂಥ ಒಂದು ಕಾರ್ಯವೇ ಇದು. ಯಾಕಂದರೆ ರೈತನ ಬೆಳೆಯನ್ನು ರೈತನೇ ಅದಕ್ಕೆ ಬೆಲೆ ನಿಗದಿಪಡಿಸಬೇಕು, ರೈತನೇ ಅದನ್ನು ಮಾರಾಟ ಮಾಡಿ ನೇರವಾಗಿ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಹೊಸ ಯೋಜನೆಯನ್ನು ಏಳೂರು ಗೌಡರು ಅನ್ನುವಂಥ ಒಂದು ಟ್ರಸ್ಟನ್ನು, ಅವರು ವ್ಯಾಪಾರಿ ಉದ್ಯಮೀಕರಣದ ಒಂದು ಟ್ರಸ್ಟನ್ನು, ಒಂದು ಸಂಘವನ್ನು ಸ್ಥಾಪನೆ ಮಾಡಿ, ಏಳೂರು ಗೌಡರು ಅನ್ನುವ ಸಂಘವನ್ನು ಸ್ಥಾಪನೆ ಮಾಡಿ ಅವರು ಆರ್ಥಿಕ ಚಿಂತಕರು ಆಗಿದ್ದರು. ಜೊತೆಗೆ ಲಿಂಗರಾಜರು ಒಬ್ಬ ಕೃಷಿಕ ಚಿಂತಕರಾಗಿದ್ದರು. ಕೃಷಿಯ ಬಗ್ಗೆ ಅವರ ಚಿಂತನೆಗಳು ಇವತ್ತಿನ ನಾವು ಬಹಳಷ್ಟು ನೆನಪಿಸಿಕೊಳ್ಳಬೇಕಾದ ರೀತಿಯೊಳಗೆ ಅದಾವು. ಅಂದಿನ ಕಾಲಕ್ಕೆ ಹಾವೇರಿ ಜಿಲ್ಲೆಯಲ್ಲಿ 150 ಎಕರೆಗಳ ಜಮೀನನ್ನು ಅವರು ಖರೀದಿ ಮಾಡಿ ಆವತ್ತು ಹೊಸ ರೀತಿಯ ಕೃಷಿಯನ್ನು ಬೆಳೆಯುವ, ಹೊಸ ರೀತಿಯ ಕೃಷಿಯನ್ನು ನಾನಲ್ಲಿ ಆರಂಭ ಮಾಡುವಂಥ ಒಂದು ಪ್ರಯೋಗ ಮಾಡಬೇಕು ಅಂಥೇಳಿ ಒಂದು ಪ್ರಯೋಗಶಾಲೆಯನ್ನು ಅವರು ಆರಂಭಿಸಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ನೀರಾವರಿ ಯೋಜನೆಗಳನ್ನು ಕರ್ನಾಟಕಕ್ಕೆ ತಂದಂಥ, ನೀರಾವರಿ ಯೋಜನೆಗಳನ್ನು ಅಂದಿನ ಕರ್ನಾಟಕಕ್ಕೆ ಕೊಟ್ಟಂತಹ ಒಬ್ಬ ಮಹನೀಯ, ಒಬ್ಬ ಅತ್ಯಂತ ಮುಖ್ಯ ರಾಜಕಾರಣಿಯಾಗಿ ಅವರು ನಮಗೆ ಕಾಣಿಸ್ತಾರೆ. ಅವರು ಕಟ್ಟಿಸಿದ ನವಲಗುಂದದ ನೀಲಮ್ಮನ ಕೆರೆ ಅಂತ ಇವತ್ತು ಹೆಸರುವಾಸಿಯಾಗಿದೆ. ತಾವು ನೀಲಮ್ಮನ ಕೆರೆಯನ್ನು ನೋಡ್ತೀರಿ, ನವಲಗುಂದಕ್ಕೆ ಹೋದರೆ ಆ ನೀಲಮ್ಮನ ಕೆರೆಯನ್ನು ಆರಂಭ ಮಾಡಿ ರೈತರಿಗೆ ಉಪಯುಕ್ತವಾಗುವಂತಹ ನೀರಾವರಿ ಸೌಲಭ್ಯವನ್ನು ಅವರು ಮಾಡಿದವರಾಗಿದ್ದರು ಅನ್ನುವಂಥದ್ದು ಕೂಡ. ಇಂತಹ ಲಿಂಗರಾಜರು ಅಂದಿನ ಕಾಲಕ್ಕೆ ಬಹಳ ಮಹತ್ವದ್ದು. ಅವರನ್ನು ನಾವು ನೆನೀಬೇಕಾದದ್ದು ಅಂತಂದರೆ ಎರಡನೆಯ ಕಾರಣ. ಒಂದನೆಯ ಕಾರಣ ಅವರು ತಮ್ಮ ಸಮಸ್ತ ಆಸ್ತಿಯನ್ನು ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡಿದ್ದು ಒಂದಾದರೆ, ಅವರು ಮಾಡಿದ ಸಾಮಾಜಿಕ ಸಂಘಟನೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಇದ್ದಂಥ, ದೂರದೃಷ್ಟಿತ್ವ ಇರುವಂತಹ ಈ ದೊರೆಯಿಂದಾಗಿ ಇವತ್ತು ನಮಗೆ ಇಡೀ ಸಮುದಾಯ ಒಂದು ಮಹತ್ವದ ಒಂದು ಏನು ಸಂಘಟನೆಯನ್ನು ಹೊಂದಿದ್ದನ್ನು ನಾವು ಗಮನಿಸ್ತೇವೆ. ಅವರು ಅಂದು ಅನೇಕ ಹಿರಿಯರನ್ನು ಕಟ್ಟಿಕೊಂಡು ಸಂಘಟನೆಯ ದೃಷ್ಟಿಯಿಂದ ಅವರು ಲಿಂಗಾಯತ ಸಂಘಟನೆಯ ಪ್ರಥಮ ರೂವಾರಿ ಅಂತ ನಾವು ಅವರನ್ನು ಇವತ್ತು ಗಮನಿಸಬೇಕು. ಲಿಂಗಾಯತ ಸಂಘಟನೆಯ ಪ್ರಥಮ ರೂವಾರಿ ಅಂತ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ನಾವು ಇವತ್ತು ಏನು ಅನ್ಕೊಂತೀವಿ, ಅದನ್ನು ಸ್ಥಾಪಿಸಿದವರೇ ಸಿರಸಂಗಿ ಲಿಂಗರಾಜರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. KLE ಸಂಸ್ಥೆಯ ಹುಟ್ಟಿಗೆ ಬುನಾದಿ ಹಾಕಿದವರೇ ಲಿಂಗರಾಜರು ಅನ್ನುವಂಥದ್ದು. ಅದರ ಜೊತೆಗೆ ಅವರು ನಾನೀಗಾಗಲೇ ಹೇಳಿದ ಹಾಗೆ ನವಲಗುಂದ ಮತ್ತು ಸಿರಸಂಗಿಗಳಲ್ಲಿ ಕೆರೆಗಳನ್ನು ಕಟ್ಟಿಸ್ತಾರೆ. ಹೊಲಗಳಿಗೆ ನೀರುಣಿಸುವ ಒಂದು ತಂತ್ರಜ್ಞಾನವನ್ನು ಅವರು ಪ್ರಥಮ ಬಾರಿಗೆ ಪ್ರಯೋಗಕ್ಕೆ ತರ್ತಾರೆ. ಮತ್ತು ವಿಜಯಪುರದೊಳಗೆ ಸಹಕಾರ ತತ್ವದಡಿಯಲ್ಲಿ ಏಳೂರು ಗೌಡರ ದಲ್ಲಾಳಿ ಮಂಡಳಿಯನ್ನು ಅವರು ಆರಂಭ ಮಾಡಿ ಮಾರುಕಟ್ಟೆಯ ಹೊಸ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಹಾಗಾಗಿ ಲಿಂಗರಾಜರನ್ನು ಆಧುನಿಕ ಕರ್ನಾಟಕದ ನಿರ್ಮಾಪಕರುಗಳಲ್ಲಿ ಒಬ್ಬರು ಅಂಥೇಳಿ ನಾವು ಅವರನ್ನು ಗುರುತಿಸಬೇಕಾಗ್ತದೆ. ಕೃಷಿಗಾಗಿಯೇ ಹಾವೇರಿ ಜಿಲ್ಲೆಯ ದೇವಿಹೊಸೂರು ಅನ್ನುವಂತಹ ಒಂದು ಊರಿನ ಹತ್ರ 110 ಎಕರೆ ಜಮೀನನ್ನು ಖರೀದಿ ಮಾಡಿ ಕೃಷಿ ತರಬೇತಿ ಶಾಲೆಯನ್ನು, ಯಾಕಂದರೆ ಬಹಳ ಪ್ರಮುಖವಾಗಿ ಕೃಷಿಯನ್ನೇ ಅವಲಂಬಿಸಿದ ಸಮುದಾಯ ಲಿಂಗಾಯತ ಸಮುದಾಯ. ಹಾಗಾಗಿ ಅವರು ಕೃಷಿಕರು, ಅವರ ಮೂಲ ಉದ್ಯೋಗವೇ ಕೃಷಿ. ಅವರಿಗೆ ನಾವು ಕೃಷಿಯೊಳಗೆ ಅವರನ್ನು ಸಮೃದ್ಧರನ್ನಾಗಿ ಮಾಡಿದರೆ
ಕೃಷಿಯೊಳಗೆ ನಾವು ಅವರನ್ನು ಸಮೃದ್ಧರನ್ನಾಗಿ ಮಾಡಿದರೆ, ಸಮರ್ಥರನ್ನಾಗಿ ನಾವು ಮಾಡಿದರೆ, ಅವರು ಸಮಾಜಕ್ಕೆ ಎಲ್ಲವನ್ನೂ ಕೊಡ್ತಾರೆ. ಯಾಕಂದ್ರೆ ಕೃಷಿಕ ಏನನ್ನ ಕೊಡ್ತಾನೆ ಅನ್ನೋದು ಅವನೇ ಬಹಳ ದೊಡ್ಡ ಶ್ರೀಮಂತ. ಒಕ್ಕಲಿಗ ನೊಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ ಸರ್ವಜ್ಞನಂತ ಕವಿ ಹೇಳಿದ್ದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಕೃಷಿ ತರಬೇತಿ ಶಾಲೆಯನ್ನ ಮಾಡಬೇಕು ಅನ್ನುವಂಥದ್ದು ಅವ್ರ ತಲೆಯೊಳಗೆ ಹೋಗ್ತಿತ್ತು. ಎಷ್ಟು ದೊಡ್ಡ ಉದಾರ ಮನಸ್ಸಿನವರಾಗಿದ್ರು ಲಿಂಗರಾಜರು ಅನ್ನೋದಕ್ಕೆ ಅವರ ಬದುಕಿನಲ್ಲಿ ನಡೆದ ಒಂದು ಘಟನೆಯನ್ನ, ಒಂದು ಸಣ್ಣ ಘಟನೆಯನ್ನ ಬಹಳಷ್ಟು ಜನ ನೆನಪಿಸ್ಕೊಳ್ತಾರೆ. ನಾನು ಅದನ್ನು ನನ್ನ ಈ ಮಾತಿನ ಕೊನೆಯ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಸಿರಸಂಗಿ ಲಿಂಗರಾಜರು ಅರಸರಾಗಿದ್ದಾಗ, ಸಿರಸಂಗಿಯಲ್ಲಿದ್ದಾಗ ಅವರು ಒಂದು ಹಣ್ಣಿನ ತೋಟವನ್ನು ಬಹಳ ಒಳ್ಳೆಯ ರೀತಿಯಿಂದ ಅವರು ಒಕ್ಕಲುತನಕ್ಕೆ ಆದ್ಯತೆಯನ್ನು ಕೊಟ್ಟಿದ್ರು. ದಾರಿಯ ಬದಿಯಲ್ಲಿದ್ದ ಒಂದು ಹಣ್ಣಿನ ತೋಟಕ್ಕೆ ಅವರು ಸಾಯಂಕಾಲ ವಾಯುವಿಹಾರಕ್ಕೆ ಬರ್ತಿದ್ರಂತೆ. ಹಾಗೆ ಬರುವಾಗ ಹಾದಿಯೊಳಗೆ ಹೋಗುವಂಥ ಒಬ್ಬ ರೈತ, ಅವನ ಮಗ ಹೋಗ್ತಾ ಇರಬೇಕಾದ್ರೆ ಒಂದು ಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ, ದಾರಿಗೆ ಆ ಮಾವಿನ ಹಣ್ಣಿನಿಂದ ಜೋತು ಬಿದ್ದಂಥ ಹಣ್ಣುಗಳು. ಆ ಹಣ್ಣನ್ನು ನೋಡಿದ ಹುಡುಗನಿಗೆ ಬಾಯೊಳಗೆ ನೀರು ಬರ್ತವೆ. ಹುಡುಗ ಬುದ್ಧಿ, ಅಪ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಹುಡುಗ ಒಂದು ಹಣ್ಣನ್ನು ತಗೋಬೇಕು ಅಂತೇಳಿ ಕಲ್ಲನ್ನು ತಗೊಂಡು ಹಣ್ಣಿನ ಗಿಡಕ್ಕೆ ಎಸಿತಾನೆ. ಆ ಎಸೆದ ಕಲ್ಲು ಗಿಡದೊಳಗೆ ದೂರ ಸ್ವಲ್ಪ ಮುಂದೆ ಗಿಡದ ಕೆಳಗೆ ನೆರಳಿಗೆ ಕುಳಿತಂಥ ಲಿಂಗರಾಜರಿಗೆ ತಲೆಗೆ ಬಡಿದು ಗಾಯ ಆಗತ್ತಂತೆ, ಸ್ವಲ್ಪ ರಕ್ತ ಬರ್ತಂತೆ. ಆವಾಗ ಇದನ್ನು ನೋಡಿದಂಥ ಸೇವಕರು, ಅಲ್ಲಿಯೇ ಕಾವಲಿದ್ದಂಥ ಸೇವಕರು ಓಡಿ ಹೋಗಿ ಆ ಹುಡುಗನನ್ನು ಹಿಡ್ಕೊಂಡು ಬರ್ತಾರೆ, ತಂದೆಯನ್ನು ಹಿಡ್ಕೊಂಡು ಬರ್ತಾರೆ. ತಂದೆ ಹುಡುಗ ಗಡಗಡ ನಡುಕ್ತಿರ್ತಾರೆ. ದೊರೆಗೆ ಕಲ್ಲು ಒಗೆದಿದ್ದಾನೆ ಮಗ, ಇನ್ನೇನು ಶಿಕ್ಷೆ ಕೊಡ್ತಾರೋ ನನ್ನ ಮಗನಿಗೆ ಅಂತ ಎಲ್ಲರೂ ಆ ತಂದೆ ಮಗ ಹೆದರ್ತಿರ್ಬೇಕಾದ್ರೆ ಲಿಂಗರಾಜರು ಕರೆದು, ಬಾ ಇಲ್ಲಿ ಅಂತ ಕರೆದು, ನಿನ್ನ ಹೆಸರೇನು ಅಂತ ಕೇಳಿ, ನೀನು ಕಲ್ಲನ್ನು ತಗೊಂಡು ಗಿಡಕ್ಕೆ ಹೋಗೋದಲ್ಲ, ಆ ಗಿಡ ನಿನಗೇನು ಕೊಡ್ತಿತ್ತು ಅಂತ ಕೇಳಿದರೆ ಹಣ್ಣು ಕೊಡ್ತಿತ್ತು ಅಂತ ಹೆದರ್ತಾ ಹುಡುಗ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಆ ಮಾತು ಬಾರದ ಜೀವವಿಲ್ಲದ ಆ ಗಿಡವೇ ಕಲ್ಲು ಒಗಿಸ್ಕೊಂಡು ಒಂದು ಹಣ್ಣು ಕೊಡಬೇಕಾದ್ರೆ ನನ್ನಂಥ ಒಬ್ಬ ಮನುಷ್ಯ ನಾನು ನಿನ್ನನ್ನು ಪೆಟ್ಕೊಡೋದಕ್ಕಾಗತ್ತಾ? ಈ ಹಣ್ಣಿನ ಹೊಲವನ್ನೇ ನಾನು ನಿನ್ಗೆ ಕೊಡ್ತಿದ್ದೇನೆ, ತಗೋ ನೀನು ಬೇಕಾದಷ್ಟು ಹಣ್ಣನ್ನು ತಿನ್ನು ಅಂತೇಳಿ ಹೇಳಿದರು ಅನ್ನುವಂಥ ಒಂದು ಘಟನೆಯನ್ನು ಅನೇಕ ಸಂದರ್ಭಗಳಲ್ಲಿ ಅವರ ಬಗ್ಗೆ ಮಾತನಾಡುವವರು ಹಿರಿಯರು ಉಲ್ಲೇಖ ಮಾಡ್ತಾರೆ. ಯಾಕೆ ಈ ಮಾತನ್ನು ನಾನು ಮಾಡ್ಕೋತೇನೆ ಅಂದರೆ, ಅವರ ಮನಸ್ಸಿನೊಳಗಿರುವಂಥ ಒಂದು ದಾನ ಗುಣ, ತ್ಯಾಗ ಗುಣ. ನಾನು ಆರಂಭದಲ್ಲಿಯೇ ಉಲ್ಲೇಖಿಸಿದ ಹಾಗೆ, ಇವಂಗೂ ಅವಂಗೂ ಆವುದಂತರವಯ್ಯ, ಇವನೇ ದೇವ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ ಮಾತನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಿರಸಂಗಿ ಲಿಂಗರಾಜರು ಕೇವಲ ದಾನಿಗಳಲ್ಲ, ಅವರು ದಾಸೋಹ ಮೂರ್ತಿಗಳು ಕೂಡ ಹೌದು. ಯಾಕಂದರೆ ದಾನ ಮತ್ತು ದಾಸೋಹ ಪದಕ್ಕೆ ಬಹಳ ಅಂತರ ಇರುವುದನ್ನು ನಾವು ಎಲ್ಲರೂ ಗುರುತಿಸ್ತೇವೆ. ನಾವೆಲ್ಲ ವಚನ ಸಾಹಿತ್ಯದ ಅಧ್ಯಯನ ಮಾಡುವವರಿಗೆ ದಾನಕ್ಕಿಂತ ದಾಸೋಹ ಭಾಳ ಶ್ರೇಷ್ಠವಾದದ್ದು ಅನ್ನೋದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಅವರು ಕೇವಲ ದಾನಶೂರರು ಮಾತ್ರವಲ್ಲ, ದಾಸೋಹ ಶ್ರೇಷ್ಠರು ಅವರಾಗಿದ್ದರು. ಯಾರು ತಾನು ಕೊಡುವ ದಾನದಿಂದ ಸಮಾಜಕ್ಕೆ ಒಳಿತಾಗ್ತದೆ, ತಾನು ಸಮಾಜಕ್ಕೆ ಕೊಡೋದು ಅದೇನು ನಾನು ಉಪಕಾರ ಮಾಡ್ತಾ ಇಲ್ಲ, ಅದು ನನ್ನ ಧರ್ಮ ಅನ್ನೋ ರೀತಿಯೊಳಗೆ ಯಾರು ತ್ಯಾಗ ಮಾಡ್ತಾರೆ ಅವರು ದಾಸೋಹಿಗಳಾಗ್ತಾರೆ. ದಾನ ಕೊಡುವವನಲ್ಲಿ ನಾನು ದಾನ ಕೊಡ್ತಾ ಇದ್ದೇನೆ ಅನ್ನುವಂಥ ಅಹಂ ಇದ್ದಿರಬಹುದು, ಆದರೆ ದಾಸೋಹಿಯಲ್ಲಿ ಅದಿರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಅಹಂ ಇಲ್ಲದೆ, ನಿರೀಕ್ಷೆ ಇಲ್ಲದೆ ತಮ್ಮ ಸಮಸ್ತ ಆಸ್ತಿಯನ್ನು ಸಮಾಜದ ಅಭ್ಯುದಯಕ್ಕೆ ಇತ್ತಂತಹ, ಹಾಗೆಯೇ ಕೇವಲ ಅದೊಂದೇ ಕಾರಣ ಅಲ್ಲ, ತಮ್ಮ ಅತ್ಯಂತ ಮುಂದುವರಿದ ಕೃಷಿಕ ನೀತಿಯಿಂದಾಗಿ, ನೀರಾವರಿ ನೀತಿಯಿಂದಾಗಿ, ಆರ್ಥಿಕ ನೀತಿಯಿಂದಾಗಿ, ಮತ್ತು ಇನ್ನೂ ಮಹತ್ವದ್ದು ಸಮುದಾಯದ ಸಂಘಟನೆಯ ಕಾರಣಕ್ಕಾಗಿ ಇವತ್ತು ಅಖಿಲ ಭಾರತ ವೀರಶೈವ ಸಂಸ್ಥೆ ಇದೆ. ವೀರಶೈವ ಅನೇಕ ಲಿಂಗಾಯತ ಸಂಘಟನೆಗಳದಾವ. ಅವೆಲ್ಲವೂ ಇವತ್ತು ಸಮುದಾಯದ ಸಂಘಟನೆಯನ್ನು ಮಾಡ್ತಾ ಇದ್ದಾವೆ. ಇಂತಹ ಸಂಘಟನೆಗಳಿಗೆ ಹರಿಕಾರರಾದವರು ಕೂಡ ಸಿರಸಂಗಿ ಲಿಂಗರಾಜರಾಗಿದ್ದರು. ಹಾಗಾಗಿಯೇ ಇವರನ್ನು ನಾವು ತ್ಯಾಗವೀರ, ದಾನವೀರ, ಅದಕ್ಕೆ ಹೇಳೋದು ಹಗಲೆಲ್ಲ ಜನಿಸುವರೆ ಸಿರಸಂಗಿ ಲಿಂಗರಾಜರಂಥವರು, ಯುಗಮಾನ ಕೊಂಬೊಮ್ಮೆ ಅವತಾರಿಯವರು ಅನ್ನುವ ಕವಿವಾಣಿಯನ್ನು ನಾವು ನೆನೆಯಬೇಕಾಗ್ತದೆ. ಇಂತಹ ಒಬ್ಬ ಶ್ರೇಷ್ಠ ಆದರ್ಶ ಒಬ್ಬ ದಾನಿಯ ಬಗ್ಗೆ ನೆನಪು ಮಾಡಿಕೊಳ್ಳೋದು, ಅದು ಇವತ್ತು 155ನೇ ಹುಟ್ಟಿದ ಹಬ್ಬ, ಇವತ್ತು ಪವಿತ್ರವಾದಂಥ ದಿನ. ಜನವರಿ 10 ನೆನಪಾಗಿಟ್ಕೊಂಡು ನಮ್ಮ ಅಕ್ಕನ ಅರಿವು ಕಾರ್ಯಕ್ರಮದೊಳಗೆ ಈ ಮಹಾನ್ ತ್ಯಾಗವೀರರನ್ನು ಕುರಿತಂತೆ ತಾವೇನು ಒಂದು ಮಾತುಗಳನ್ನು ನನ್ನಿಂದ ಆಡಿಸ್ಬೇಕು ಅಂಥೇಳಿ ವಿಚಾರ ಮಾಡಿದ್ದೀರಿ. ತಾವು ನನಗೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಅವಕಾಶಕ್ಕೆ
ನಾನು ನನ್ನ ಅನಂತ ಶರಣಾರ್ಥಿಗಳನ್ನು ನಾನು ನಮಸ್ಕರಿಸ್ತಾ, ನಾನು ಅರ್ಪಿಸ್ತಾ, ನಾನು ಹಾರೋಗೇರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ. ಆ ಒಂದು ಸಂದರ್ಭದಲ್ಲಿ, ಒತ್ತಡದ ಸಂದರ್ಭದಲ್ಲಿಯೂ ಕೂಡ ಇವತ್ತು ನಾನು ತಮ್ಮೊಂದಿಗೆ ಬಂದಿದ್ದೇನೆ. ಕೆಲವು ಮಾತುಗಳನ್ನು ಮಾತ್ರ ಆಡಿದ್ದೇನೆ. ಯಾಕಂದರೆ ಇವರ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನೇ KLE ಮಹಾಸಂಸ್ಥಾನ, KLE ಶಿಕ್ಷಣ ಸಂಸ್ಥೆಯವರು ಪ್ರಕಟ ಮಾಡಿದ್ದಾರೆ. ಹಾಗೆ ಅನೇಕ ದೇವೇಂದ್ರ ಕುಮಾರ್ ಹಕಾರಿ ಸರ್ ಅಂತವ್ರ ಪುಸ್ತಕಗಳನ್ನ ಬರೆದಿದ್ದಾರೆ. ಸೌದತ್ತಿಯ ಒಬ್ಬ ನಾಟಕಕಾರ ಮಹಾದೇವ್ ಅರಿಬೆಂಚಿ ಅಂತ ಅವ್ರ ಮೇಲೆ ಒಂದು ನಾಟಕ ಬರೆದಿದ್ದಾರೆ. ಹೀಗೆ ಅನೇಕ ರೀತಿಯ ಪುಸ್ತಕಗಳು ಅವ್ರ ಬಗ್ಗೆ ಸಿಗ್ತವೆ. ಅವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡುವ ಮೂಲಕ, ನಾವು ಈ ಮಾತುಗಳನ್ನು ಕೇಳುವುದರ ಮೂಲಕ ಬಹುಶಃ ನಮ್ಮ ಬದುಕಿನಲ್ಲಿ ನಾವು ರೂಢಿಸ್ಕೊಳ್ಬೇಕಾದದ್ದೇನು ಅಂತಂದರೆ, ನಮ್ಮಿಂದ ಸಮಾಜಕ್ಕೆ ಎಳ್ಳಷ್ಟಾದರೂ ಉಪಕಾರ ಆಗಲಿ. ದೇವರು ನಮಗೆ ಕೊಟ್ಟಿದ್ದಾನೆ, ಯಾರಿಗೆ ಕೊಟ್ಟಿದ್ದಾನೆ, ಅವ್ರು ಯಾರಿಗೆ ಸಾಮರ್ಥ್ಯ ಇದೆ, ಅವರು ಯಾರಿಗೆ ಅನುಕೂಲ ಇದೆ, ಅವರು ಈ ಸಮುದಾಯಕ್ಕಾಗಿ, ಈ ಸಮಾಜಕ್ಕಾಗಿ, ಅದು ಯಾವುದೇ ಸಮಾಜ ಇರ್ಬೋದು, ಅವರವರ ಸಮಾಜಕ್ಕಾಗಿ ಅವರು ತಮ್ಮಲ್ಲಿರುವುದನ್ನು ಒಂದಿಷ್ಟು ತ್ಯಾಗ ಮಾಡೋದಾದರೆ, ಕೊಡೋದಾದರೆ, ಹೇಗೆ ಸಿರಸಂಗಿ ಲಿಂಗರಾಜರನ್ನು ಇವತ್ತು ಸಮಾಜ ನೆನೀತದೆ, ಹಾಗೆ ನಾವು ಕೂಡ ಸಮಾಜಕ್ಕೆ ನೆನಪುಳಿಯುವಂಥವ್ರು ಆಗಬಹುದೇನೋ ಅನ್ನುವ ಚಿಕ್ಕ ಆಶಯವನ್ನು ಇಟ್ಕೊಂಡು ನನ್ನನ್ನು ನೆನಪಿಸಿ, ನಾನು ಸೌದತ್ತಿಯಲ್ಲಿ ಪವಿತ್ರ ಸಿರಸಂಗಿಗೆ ಸಮೀಪದಲ್ಲಿರುವಂಥ ಸಿರಸಂಗಿ ಲಿಂಗರಾಜರು ಕಟ್ಟಿಸಿದ, ಜಾಯಪ್ಪ ದೇಸಾಯಿ ಅವರು ಕಟ್ಟಿಸಿದ ಒಂದು ಕೋಟೆ ಕೂಡ ಸೌದತ್ತಿಯೊಳಗಿದೆ. ಸೌದತ್ತಿಗೂ ಕೂಡ ಅದು ಸೌದತ್ತಿಯವರ ಒಂದು ಆಡಳಿತದ ಭಾಗವೇ ಆಗಿತ್ತು. ಆ ಸೌದತ್ತಿಯಲ್ಲಿ ನೆಲೆಸಿರುವ ನನ್ನನ್ನು ನೆನಪಿಸಿಕೊಂಡು ಲಿಂಗರಾಜರ ಬಗ್ಗೆ ಕೆಲವು ಮಾತುಗಳನ್ನು ಮಾತ್ರ ನನಗೆ ಆಡುವುದಕ್ಕೆ ಸಾಧ್ಯ ಆಗಿದೆ. ಇನ್ನಷ್ಟು ವಿವರವಾಗಿ ನಾನು ಮಾತನಾಡಬಹುದಿತ್ತು, ಆದರೆ ನಾನು ಮನೆಯಲ್ಲಿಲ್ಲ, ನಾನು ಹೊರಗಿದ್ದೇನೆ. ಹಾಗಾಗಿ ನನ್ನ ಅನೇಕ ದಾಖಲೆಯ ಪುಸ್ತಕಗಳನ್ನು ನಾನು ಮನೆಯಲ್ಲೇ ಬಿಟ್ಟು ಬಂದಿರೋದರಿಂದ ನನಗೆ ಇನ್ನೂ ವಿವರವಾಗಿ ಮಾತನಾಡೋದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಕರುಣಿಸಿರುವಂಥ ಎಲ್ಲ ಅಕ್ಕನ ಅರಿವು ಸಮುದಾಯ ಸಮಾಜ ಸಂಘಟನೆಗೆ, ಅಕ್ಕನ ಅರಿವು ಸಂಘಟನೆಗೆ ಮತ್ತು ಮುಖ್ಯವಾಗಿ ಭಾಳ ವಿಶೇಷವಾಗಿ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಡುವುದರ ಹಿಂದೆ ನನಗೆ ಬಹುತೇಕ ಕಾರಣರಾದಂಥ ಸನ್ಮಾನ್ಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ನನ್ನನ್ನು ಆರಂಭದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ಜೊತೆ 2-3 ಸಲ ಮಾತನಾಡಿದಂಥ ನಮ್ಮ ಸುಧಾಕ್ಕ ಪಾಟೀಲ್ರವರಿಗೆ, ವಚನ ಅಧ್ಯಯನ ವೇದಿಕೆಗೆ, ಬಸವಾದಿ ಶಿವಶರಣ ಚಿಂತನ ಕೂಟಕ್ಕೆ ಮತ್ತು ಇವತ್ತಿನ ಏನು ದಾಸೋಹಿಗಳಾದಂಥ ಲಿಂಗೈಕ್ಯ ಸಿದ್ದರಾಯಪ್ಪ ಅಲ್ಲಪ್ಪ ಲಗಳಿ, ಚೆನ್ನವ್ವ ಸಿದ್ದರಾಯಪ್ಪ ಲಗಳಿ ಅವರ ಕುಟುಂಬದವರಿಗೆ ನನ್ನ ಭಕ್ತಿಪೂರ್ವಕ ಶರಣ ಸಮರ್ಪಣೆಯನ್ನು ಮಾಡಿ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣ ಸಮರ್ಪಣೆ ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಿಜಕ್ಕೂ ಮೊದಲಿಗೆ ನಾನ್ ನಿಮ್ಗೆ ತುಂಬಿರದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ತಮ್ಮ ಬಿಡುವಿಲ್ಲದ ಈ ಸಮಯದಲ್ಲಿಯೂ ಕೂಡ ಜರ್ನಿ ಮಾಡ್ತಾನೆ ತಮ್ಮ ಪ್ರವಾಸದಲ್ಲಿಯೇ ಕೂಡ ಇಷ್ಟೊಂದು ಅದ್ಭುತವಾಗಿ ಮಾತನಾಡಿದ್ರಿ. ಸಿರಸಂಗಿ ಅವರ ಲಿಂಗರಾಜ್ ಅವರ ಶಿಕ್ಷಣ, ನೀರಾವರಿ, ಅವ್ರು ಕೇವಲ ದಾನಶೂರರಲ್ಲದೆ ದಾಸೋಹ ಶ್ರೇಷ್ಠರು ಆಗಿದ್ರು ಅಂತಕ್ಕಂತಹ ಕೃಷಿ ಕ್ಷೇತ್ರದಲ್ಲಿ ಅವರೊಂದು ಅದ್ಭುತವಾದಂತಹ ಕೊಡುಗೆಗಳನ್ನ, ಎಲ್ಲ ವಿಚಾರಗಳನ್ನ ನಮಗೆ ಕಣ್ಮುಂದೆ ಕಟ್ಟುವಂತೆ ನಿರರ್ಗಳವಾಗಿ ಮಾತನಾಡಿದ್ರಿ ಸರ್. ತಮ್ಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು ಸರ್. ಹಾಗೇನೆ ಈಗ ಈ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಬೇಕು. ಇದ್ದಾರಲ್ಲ ಸರ್? ಇದ್ದಾರ ದಾನಮಕ್ಕ? ಸರ್ ಇದಾರ್ರಿ, ಬಟ್ ಫಂಕ್ಷನ್ ಐತೆ ಏನೈತೆ ಗೊತ್ತಿಲ್ಲ. ಆಯ್ತು. ಜಯಶ್ವೇತಾ? ಶರಣಾರ್ಥಿ. ಜಯಶ್ರೀ ನಾ ಪುಣೆದಲ್ಲಿ ಇದ್ದೇನೆ ಸರ್. ಅಲ್ಲಿ ಸರ್ ಅಲ್ಲ ನೀವು ಮಾತಾಡಿ. ಇಲ್ಲ ಸಾರಿ, ನಾ ಸ್ವಲ್ಪ ಲೇಟ್ ಜಾಯಿನ್ ಆದ್ನೆ. ಬಟ್ ಯಲ್ಲಪ್ಪ ಸರ್ದ ಬಾಳ ಚೆನ್ನಾಗಿ ಕಳಿಸ್ಕೊಂಡೆ. ನಮ್ಮ ಅಜ್ಜಮ್ಮ ಊರ ಹೂಲಿ ಅತ್ತ ಸೌದತ್ತಿ ತಾಲೂಕದಲ್ಲಿ ಬರುದು. ಸೊ ನಮ್ಮ ಮಮ್ಮಿ ಇವ್ರ ಬಗ್ಗೆ ಬಾಳ ಹೇಳ್ತಿದ್ರು. ಸಿರಸಂಗಿ ಬಾಳ ದಾನಶೂರು, ಅವ್ರದ ಪ್ಯಾಲೇಸ್ ಸಣ್ಣವ್ರು ಚಿಕ್ಕವ್ರಿದ್ದಾಗ ಕರ್ಕೊಂಡು ಹೋಗಿದ್ರ ಸೌದತ್ತಿದಲ್ಲಿ ತೋರ್ಸಿದಾರ. ಸೊ ಸರ್ದ ಕೇಳ್ಕೊಂಡೆ ನನ್ ತುಂಬಾನೇ ಖುಷಿ ಆಯ್ತು. ಅಗೇನ್ ಐ ಮೆಮರೈಸ್ ಆಲ್ ಮೈ ಚೈಲ್ಡ್ಹುಡ್ ಮೆಮರೀಸ್. ಧನ್ಯವಾದ. ವಚನ ಅಧ್ಯಯನ ವೇದಿಕೆ, ಅಕ್ಕನ ಕೂಟ, ಮತ್ತ ಜಯಶ್ರೀ ಅಕ್ಕಾರಿ, ಸುಧಾ ಮೇಡಮ್, ದಾನಮ್ಮ ಮೇಡಮ್, ಇವತ್ತ ದಾಸೋಹಿ ಮಾಡಿದವ್ರ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಅಕ್ಕ, ತಮಗೂ ಕೂಡ. ಈಗ ಇವತ್ತಿನ ದತ್ತಿ ದಾಸೋಹಿಗಳಾದಂತಹ ಶ್ರೀ ನೀಲಕಂಠ ಲಗಳೆ ಸರ್ ಇದ್ದೀರಲ್ಲ ಸರ್?
ಉಳ್ದವ್ರು ಇದಾರೆ ಮೇಡಮ್, ದಯವಿಟ್ಟು ಇದಾರೆ ತಮ್ಮ ಇದಾರೆ ಮೈಕ್ ಇದಾರೆ. ಗಳನ್ನ ಮ್ಯೂಟ್ ಲವಳಿ ಮಾಡ್ಕೊಳ್ಳಿ. ಸರ್ ಇದಾರೆ. ಅಲ್ಲ, ಏನು ಸರ್? ಉಳ್ದವ್ರೆಲ್ಲ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ. ನೀಲ್ಕಂಠ್ ಸರ್ ಮಾತಾಡಿ ಸರ್. ಹಾ, ಶರಣಾರ್ಥಿ ಎಲ್ಲರಿಗೂ. ಸರ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಹಾ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಸಂಘದವರು ಇವತ್ತಿನ ತಂದೆ ತಾಯಿ ಹೆಸರಿನಲ್ಲಿ ದತ್ತಿ ದಾಸೋಹವನ್ನು ಇಟ್ಟುಕೊಂಡದ್ದಕ್ಕೆ ಧನ್ಯವಾದಗಳು. ಮತ್ತು ಇವತ್ತಿನ ಉಪನ್ಯಾಸಕರು ಯಲ್ಲಪ್ಪ ಅವರು ಶಿರ್ಸಂಗಿಯವರ ಬಗ್ಗೆ ಬಹಳ ಚೆನ್ನಾಗಿ ಬಹಳ ಮಾಹಿತಿಗಳನ್ನು ಕೊಟ್ಟರು. ನಾನು ಮೊದಲು ಕೇಳಿದ್ದು ಶಿಕ್ಷಣ ಬಗ್ಗೆನೇ ಅವರು ದಾಸೋಹ ಮಾಡಿ ದಾನಶೂರರಾದರಂತೇಳಿ. ಆದ್ರೆ ಇವತ್ತು ಅವರು ಹೇಳಿದರು ಕೃಷಿ ಬಗ್ಗೆ, ನೀರಾವರಿಯನ್ನು ಒದಗಿಸಿಕೊಟ್ರು, ಕೃಷಿ ತರಬೇತಿ ಕೇಂದ್ರವನ್ನು ಊಟ ಹಾಕಿದರು ಮತ್ತು ಮಾರುಕಟ್ಟೆಯನ್ನು ತಯಾರು ಮಾಡಿದರು ಅಂತೇಳಿ ಸಂತೋಷ. ಸರ್ ಕೇಳಿಸ್ತಾ ಇದೆ, ವಾಯ್ಸ್ ಮಾತಾಡಿ ಹೋಗ್ತಾ ಸರ್. ಇದೆ, ಹಾ, ವಾಯ್ಸ್ ಹೋಗ್ತಾ ಇದೆ ಸರ್. ಮಾತಾಡ್ತೀನಿ ನಿಂತು. ಎಸ್ ಸರ್, ಲಗಳಿ ನನಗೆ ಅಭ್ಯಾಸ ಇಲ್ಲ ಎಸ್ ಸರ್. ಮಾತನಾಡಿ. ತಮ್ಮ ತಂದೆ ತಾಯಿಯವ್ರ ಬಗ್ಗೆ ಮಾತಾಡಿ ಸರ್. ನಮ್ಮ ತಂದೆಯವರು ತಮ್ಮ ಚಿಕ್ಕಂದಿನಲ್ಲಿ ತಮ್ಮ ತಂದೆಯನ್ನು ಕಳ್ಕೊಂಡ್ರು. ಅವರಿಗೆ ಇಬ್ರು ತಮ್ಮಂದಿರು ಮತ್ತೊಬ್ಬ ತಂಗಿ. ನಮ್ಮ ಅಜ್ಜ ತೀರಿದ ಬಳಿಕ ಅವರು ತಮ್ಮ ಸೋದರ ಮಾವನ ಆಶ್ರಯದಲ್ಲಿ ದೊಡ್ಡವರಾದರು. ನಮ್ಮ ಅಜ್ಜನಿಂದ ಸಿಕ್ಕದ್ದು ಪ್ರಾಪರ್ಟಿ ಏನು ಹೇಳ್ಕೊಳ್ಳುವಂತದ್ದು ಇರಲಿಲ್ಲ. ಕೇವಲ 23 ಗುಂಟೆ ತೋಟ. ಅವರು ತಮ್ಮ ತಮ್ಮಂದಿರ ಜೊತೆಗೆ ಪರಿಶ್ರಮದಿಂದ ಒಕ್ಕಲತನವನ್ನೇ ತಮ್ಮ ಮುಖ್ಯ ವ್ಯವಸಾಯವನ್ನು ಮಾಡಿಕೊಂಡು ಇವತ್ತಿಗೆ ನಮಗೆ ಒಂದು 25 ಎಕರೆ ಭೂಮಿ ಕೊಟ್ಟಿದ್ದಾರೆ. ಇದಲ್ಲದೆ ಮುಖ್ಯವಾಗಿ ನಮ್ಮ 4 ಜನರಿಗೆ ಅಣ್ಣ ತಮ್ಮಂದಿರಿಗೆ SLC ವರೆಗೆ ಓದಿಸಿದ್ದಾರೆ. ನಮ್ಮ ದೊಡ್ಡ ಅಣ್ಣ ಅವರು ಮ್ಯಾಟ್ರಿಕ್ ಬೆಳಗಾಂ ಲಿಂಗರಾಜ್ ಸ್ಕೂಲ್ನಿಂದ ಮಾಡಿದ್ದಾರೆ. ಆಮೇಲೆ ಎರಡನೇ ಅಣ್ಣವರು ಜಯ ಸ್ಕೂಲ್ನಿಂದ SSC. ನಾನು ಧನ್ಯವಾದ KLE ಸೊಸೈಟಿ ನ್ಯೂ ಹೈಸ್ಕೂಲ್ನಿಂದ ಅಥಣಿ ಇಂದ SLC ಪಾಸ್ ಆಗಿದೆ. ನಮ್ಮ ತಮ್ಮ ಅಣ್ಣುಲಗಳಿ ಅವರು ಜಾಯ್ನ್ ಆಗಿದ್ದಾರೆ. ಅವರು ಬಿಜಾಪುರದಿಂದ BSc ಮಾಡಿದ್ದಾರೆ. ಆದ್ರೆ ನಮ್ಮ ತಂದೆ ತಾಯಿಯವರ ಸೇವೆ ಮಾಡೋದು ನಮ್ಮಿಂದ ಆಗಲಿಲ್ಲ. ಯಾಕಂದ್ರೆ ನಾನು SLC ಅಲ್ಲಿ ಓದುವಾಗಲೇ ನಮ್ಮ ತಾಯಿಯವರು ತೀರಿಕೊಂಡ್ರು. ಅದ ನಂತರ ನಾನು ಭರ್ತಿಯಾದ ಒಂದು 4-5 ವರ್ಷದಲ್ಲಿ ನಮ್ಮ ತಂದೆಯವರು 1968ರಲ್ಲಿ ತೀರಿಕೊಂಡ್ರು. ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ಕೇಂದ್ರಕ್ಕೆ ನನ್ನ ಧನ್ಯವಾದಗಳು. ಇವತ್ತಿನ ಉಪನ್ಯಾಸಕರಾದ ಯಲ್ಲಪ್ಪನವರಿಗೂ ಧನ್ಯವಾದಗಳು. ಬಹಳ ಚೆನ್ನಾಗಿ ಉಪನ್ಯಾಸ ಹೇಳಿದರು. ಬಹಳ ಒಳ್ಳೆ ಮಾಹಿತಿಗಳನ್ನು
ಎಲ್ಲರಿಗೂ ಶರಣಾರ್ಥಿಗಳು. ದಾನವಕ್ಕ ಮತ್ತು ಸುಧಾ ಪಾಟೀಲ್ ಅವರಿಗೂ ನನ್ನ ಧನ್ಯವಾದಗಳು. ಮತ್ತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ತಮ್ದು ಕೂಡ ಬಹಳಷ್ಟು ಭಾವನಾತ್ಮಕವಾಗಿ ಮಾತನಾಡಿದ್ರಿ. ನೀವು ತಂದೆ ತಾಯಿಗಳ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರಿ, ಆದ್ರೆ ದೇಶ ಸೇವೆಯನ್ನ ಮಾಡಿದಿರಿ. ಇಂತಹ ಶ್ರೇಷ್ಠ ಅವಕಾಶ ತಮಗ್ ಸಿಕ್ಕಿದೆ, ತಾವೇ ನಿಜಕ್ಕೂ ಧನ್ಯರು ಅಂತ ಹೇಳ್ತಾ ತಮಗೂ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಯಾರಾದ್ರೂ ಮಾತಾಡೋರಿದ್ದೀರಾ? ಮೇಡಮ್ ಅನ್ನು ಲಗಳಿ ಅವರು ಜಾಯ್ನ್ ಆಗಿದ್ದಾರೆ, ಅವ್ರ ಬ್ರದರ್ ಸರಸ್ವತಿ ಮೇಡಮ್ ನೀವು ಕೈ ಎತ್ತಿದಾರ ನೋಡ್ರಿ. ಸರ್ವಮ್ಮ ಮಾತಾಡಿ. ಸರ್ವಮ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಯಾಕೊಳ್ಳಿ ಸರ್ ಶತಸಂಗಿ ಲಿಂಗರಾಜರ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಮಾತಾಡಿದರು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದತ್ತಿ ದಾಸೋಹಿಗಳಾದ ಲಗಳಿ ಸರು ನಮ್ಮ ಡಿಫೆನ್ಸ್ನೊಳಗೆ ಆರ್ಮಿ ಒಳಗೆ ಇಷ್ಟೊಂದು 28 ವರ್ಷ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಯಾವುದೇ ಕೆಲಸದಕ್ಕಿಂತ ಎಂಥ ದಾನ ದಾಸೋಹ, ಎಂಥ ವಿದ್ಯೆ, ಅದಕ್ಕಿಂತಲೂ ಹೆಚ್ಚಿಂದು ಅಂದರೆ ನಮ್ಮ ದೇಶ ಸೇವೆ. ಅಂಥವರಿಗೆ ನಾವು ಎಲ್ಲ ನಮ್ಮ ವೇದಿಕೆಯ ಎಲ್ಲರ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇಂಥ ಮಹಾಪುರುಷರ ಬಗ್ಗೆ ನಾವು ತಿಳ್ಕೊಬೇಕು, ಕೇಳಬೇಕು ಅಂತಂದ್ರೆ ಈ ವೇದಿಕೆಯಲ್ಲಿ ಇಂಥ ಸುಸಂದರ್ಭಗಳು ಮೇಲಿಂದ ಮೇಲೆ ಬರ್ತಾ ಇದಾವು. ಅದಕ್ಕೆ ಕಾರಣೀಭೂತರಾದ ನಮ್ಮ ವೇದಿಕೆಯ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ಶಿರಸಂಗಿ ಲಿಂಗರಾಜರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಮಾಡಿದ್ದೀನಿ. ಶಿರಸಂಗಿ ಲಿಂಗರಾಜರ 6 ಪತ್ನಿಯರ ಪೈಕಿ ಒಬ್ಬರು ಇಂಗ್ಲೀಷರದವರಾಗಿದ್ರು. ಇಂಗ್ಲೀಷರ ನನ್ನೂರು, ಇಂಗ್ಲೀಷರ ಗೌಡ್ರ ಮನೆತನಕ್ಕೆ ನಾನು ಸೇರಿದ್ದೇನೆ. ನಮ್ಮ ಮನೆತನದವರೇ ಒಬ್ರು ಅವರ ಪತ್ನಿಯರಾಗಿದ್ರು ಅಂತ ನಾನು ಕೇಳೇನಿ. ಶಿರಸಂಗಿ ಲಿಂಗರಾಜರಿಗೆ ಮೈಗೆ ಸರಿ ಇಲ್ದಾಗ, ಅವರಿಗೆ ವಿಶ್ರಾಂತಿ ಬೇಕಾದಾಗ ಇಂಗ್ಲೀಷರಕ್ಕೆ ಬಂದು ಅವರು 1-2 ತಿಂಗಳು ಇರ್ತಿದ್ರು. ಅವ್ರ ಸಲುವಾಗಿನೇ ಒಂದು ಮನೆಯನ್ನ, ಸೆಪ್ರೇಟ್ ಮನೆಯನ್ನ ನಮ್ಮ ಹಿರಿಯರು ಮಾಡಿ ಕೊಟ್ಟಿದ್ರು ಅಂತ ನನಗೆ ಮೊನ್ನೆ ಹೋದಾಗ ಆ ಮನೆಯನ್ನು ತೋರಿಸಿದ್ರು. ಅಂತ ಶಿರಸಂಗಿ ಲಿಂಗರಾಜರ ಒಂದು ಬಂಧುತ್ವವನ್ನ ನಾವು ಹೊಂದಿದ್ವಿ ಅಂತ ಅನ್ನೋ ಹೆಮ್ಮೆ ನನಗ ಅದ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ಅದು ಏಳೂರು ಗೌಡ್ರ ಒಂದು ಅಡತಿ ಅಂತ ಹೇಳಿ ವಿಜಾಪುರದಾಗ ಏನಿತ್ತು, ಅಲ್ಲಿ ನಮ್ಮ ಇಂಗ್ಲೀಷರ ಗೌಡ್ರದ್ದು ಒಂದು ಪಾಲು ಇತ್ತು. ಈಗ ಆ ಅಡತಿ ಇಲ್ಲ. ಆದ್ರೆ ಅವಾಗೆಲ್ಲ ಅವರು ಕೃಷಿ ಉತ್ಪನ್ನಗಳನ್ನ ಎಲ್ಲ ಕ್ರೋಢೀಕರಿಸಿ ಕೃಷಿಕರಿಗೆ ಒಂದು ಒಳ್ಳೆಯ ಒಂದು ದರ ಸಿಗ್ಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ಆ ಏಳೂರು ಗೌಡ್ರ ಅಡತಿಯನ್ನ ಸ್ಥಾಪಿಸಿದ್ರು. ಅದರಲ್ಲಿ ಇವರ 7 ಗೌಡ್ರು ಕೂಡಿ ದುಡ್ತಿದ್ರು. ಅದೊಂದು ಹೆಮ್ಮೆಯ ವಿಷಯ. ಇನ್ನೂ ಒಂದು ಹೇಳ್ಬೇಕಂದ್ರ, ನಮ್ಮ ಮನೆತನ ಶಿರಸಂಗಿ ಟ್ರಸ್ಟಿನ ಟ್ರಸ್ಟಿ ಆಗಿತ್ತು. ನಮ್ಮ ಅಜ್ಜ ಅವರು ಅಂದ್ರೆ ನಮ್ಮ ಮನೆಯವರ ಅಜ್ಜ ಅವರು, ನಮ್ಮ ಮಾವನವರ ತಂದೆಯವರು ಅದಕ್ಕೆ ಟ್ರಸ್ಟಿ ಆಗಿದ್ರು. ಯಾವಾಗ ನಾನು ಸ್ಟೂಡೆಂಟ್ ಇದ್ದಾಗ ನಾನು ಎಷ್ಟೋ ಸಲ ನೋಡಿದ್ದೀನಿ. ನಮ್ಮ ಕ್ಲಾಸ್ಮೇಟ್ಸ್ ಯೂನಿವರ್ಸಿಟಿಗೆ ಅವರು ಹಗಲೆಲ್ಲ ವಿಸಿಟ್ ಮಾಡ್ತಿದ್ರು. ಯಾಕಂದ್ರೆ ಡಾಕ್ಟರ್ ಅಡಿಕೆಯವರು ಅವರಿಗೆ ಬಹಳ ಹತ್ತಿರದ ಗೆಳೆಯರಾಗಿದ್ರು, ಸ್ನೇಹಿತರಾಗಿದ್ರು. ಮತ್ತೆ ಅವರ ಮೊಮ್ಮಗ ಅಂದ್ರೆ ನಮ್ಮ ಮನೆಯವರು ಅಲ್ಲಿ ಓದ್ತಿದ್ರು. ಅವ್ರನ್ನ ಭೇಟಿ ಆಗ್ಲಿಕ್ಕೂ ಮೇಲಿನ ಮೇಲೆ ಬರ್ತಿದ್ರು. ಅವಾಗ ಲಿಂಗಾಯತ ಹುಡುಗರು ಯಾರಾದ್ರೂ ಬಡ ಹುಡುಗರು ಇರ್ಲಿ ಅಥವಾ ಲಿಂಗಾಯತ ಹುಡುಗರು ಇರ್ಲಿ, ಅವ್ರನ್ನೆಲ್ಲ ಕರೆದು ನೀವು ಯಾಕೆ ಶಿರಸಂಗಿ ಟ್ರಸ್ಟ್ಗೆ ಅಪ್ಲೈ ಮಾಡಬಾರ್ದು, ನಾ ಸ್ಕಾಲರ್ಶಿಪ್ ಕೊಡಿಸ್ತೀನಿ ಅಂತ ಕರೆದು ಅವರಿಗೆ ಅಪ್ಲಿಕೇಶನ್ ಹಾಕಿಸ್ತಿದ್ರು. ಹಂಗ ಎಷ್ಟೋ ಜನರಿಗೆ ಅವರು ಸ್ಕಾಲರ್ಶಿಪ್ ಕೊಡ್ಸಿದ್ರು. ಅವರ ನಂತರ ನಮ್ಮ ಮಾವನವರು ಅದಕ್ಕೆ ಟ್ರಸ್ಟಿ ಆಗಿದ್ರು, ಶಿರಸಂಗಿ ಸಂಸ್ಥಾನದ ಟ್ರಸ್ಟಿ ಆಗಿದ್ರು. ಆಮೇಲೆ ಅವರು ಯಾವಾಗ ವೃದ್ಧಾಪ್ಯವನ್ನು ಸಮೀಪಿಸ್ತಿರೋ ಅವಾಗ ನಮ್ಮನೆಯವರಿಗೆ ಅದನ್ನ ಬಿಟ್ಕೊಟ್ರು. ನಮ್ಮನೆಯವರು 3-4 ವರ್ಷ ಅಷ್ಟೇ ಟ್ರಸ್ಟಿ ಅಂತ ಕೆಲಸ ಮಾಡಿದ್ರು. ಅಷ್ಟೊತ್ತಿಗೆ ಅವರು ಲಿಂಗೈಕ್ಯರಾದ್ರು. ಅದ್ರ ನಂತರ ನಮ್ಮನೆ ತನಕ ಅದು ಬರ್ಬೇಕಾಗಿತ್ತು. ಆದ್ರೆ ಯಾವುದೋ ಕಾರಣದಿಂದ ನಮ್ಮ ಮನೆತನದಿಂದ ಅದು ತಪ್ಪಿ ಹೋಯ್ತು. ನಮಗ ಶಿರಸಂಗಿ ಸಂಸ್ಥಾನದೊಳಗೆ ಸೇವೆ ಮಾಡುವಂತ ಒಂದು ಸೌಭಾಗ್ಯವನ್ನ ನಾವು ಕಳ್ಕೊಂಡ್ವಿ. ಅವಾಗ DB ಇನಾಮದಾರು ಒಬ್ರು ಟ್ರಸ್ಟಿ ಆಗಿದ್ರು. ಈಗ MB ಪಾಟೀಲ್ರು ಟ್ರಸ್ಟಿ ಆಗಿದ್ದಾರೆ. ಈ ತರ 7 ಜನ ಟ್ರಸ್ಟಿಗಳು ಆ ಸಂಸ್ಥಾನದಲ್ಲಿ ಇದ್ದಾರೆ. ಒಂದು ಯಾವುದೋ ಕಾರಣದಿಂದ ನಾವು ಅದನ್ನ ಕಳ್ಕೊಂಡ್ಬಿಟ್ವಿ. ಅದಕ್ಕೆ ನಮ್ಗೆಲ್ಲ ನಮ್ಮ ಮನೆತನವ್ರಿಗೆಲ್ಲ ಬೇಜಾರದ, ಅದಕ್ಕೆ ದುಃಖನೂ ಅದ. ಆದ್ರೂ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಶಿರಸಂಗಿ ಲಿಂಗರಾಜನಂಥ ಒಬ್ಬ ಮಹಾ ದಾನಿ, ಅವರಿಗೆ ನಾವು ನಮ್ಮ ಮನೆತನ ಬಹಳ ಹತ್ತಿರದಿಂದ
ನೋಡುವಂಗ ಅದ ಅಂತ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದ. ಇದಕ್ಕಿಂತ ನನಗೆ ಹೆಚ್ಚು ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮ ಬಂಧುಗಳ ಆದ ಡಾಕ್ಟರ್ NB ದೇಸಾಯಿ ಅವರು ಇವತ್ತ ಈ ನಮ್ಮ ಇದ್ರೊಳಗೆ ಕೂಡಿದ್ದಾರೆ. ಮತ್ತೆ ನಮ್ಮ ಮೈದುನಾನ ಡಾಕ್ಟರ್ ದಿಲೀಪ್ ರಾಜ್ ಪಾಟೀಲ್ರು ಇದ್ದಾರೆ. ಅವ್ರಿಗೆ ಏನಾದರೂ ಮಾತಾಡ್ಲಿಕ್ಕೆ ನನ್ಕಿಂತ ಹೆಚ್ಚಿಗೆ ಅವ್ರಿಗೆ ವಿಷಯ ಗೊತ್ತಿದ್ರೆ ಅವ್ರು ಹೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜಯಶ್ರೀ ಮೇಡಮ್. ಹಾ ಅಕ್ಕ, ಕೇಳಿಸ್ತಾ ಇದೆಯಾ? ಜಯ, ದಿಲೀಪ್ ರಾಜ್ ಪಾಟೀಲ್ ಅವ್ರ ಹ್ಯಾಂಡ್ ರೈಸ್ ಮಾಡಿದಾರ ನೋಡವಿ. ಹಾ, ದಿಲೀಪ್ ರಾಜ್ ಪಾಟೀಲ್ ಸರ್ ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಯಾದಂತ ಡಾಕ್ಟರ್ ಶಶಿಕಾಂತ್ ಪಟ್ನದವರಿಗೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ, ಅವರಿಗೂ ಧನ್ಯವಾದಗಳನ್ನು ಹೇಳಿಸ್ತೇನೆ. ಆದ್ರೆ ಈ ಸಿರ್ಸಂಗಿ ಲಿಂಗರಾಜರ ಬಗ್ಗೆ ಹೇಳ್ಬೇಕಂದ್ರ, ನಮ್ಮ ಡಾಕ್ಟರ್ ಯಲ್ಲಪ್ಪ ಸರು ಈ ದೇವಿ ಹೊಸರು ಕೃಷಿ ಬಗ್ಗೆ, ಯಾಕಂದ್ರೆ ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ನಿವೃತ್ತ ಸಂಶೋಧನಾ ನಿರ್ದೇಶಕನಾಗಿದ್ದೆ. ಹಾಗಾಗಿ ಈ ದೇವಿ ಹೊಸರು ಕಾರ್ಯಕ್ರಮ, ದೇವಿ ಹೊಸರದಲ್ಲಿ ಏನು ಕೃಷಿ ಪಾಠಶಾಲೆ ಪ್ರಾರಂಭ ಮಾಡಿದ್ರು, ದಾನಸೂರ ತ್ಯಾಗವೀರ ಸಿರ್ಸಂಗಿ ಲಿಂಗರಾಜರು, ಈಗ ಈ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಇದರಲ್ಲಿ ಈ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳಿ ದಾನವೀರ ತ್ಯಾಗವೀರ ಸಿರ್ಸಂಗಿ ಲಿಂಗರಾಜರ ಹೆಸರಲ್ಲಿ ಪ್ರಾರಂಭ ಆಗಿದೆ. ಇದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಅಡಿಯಲ್ಲಿ ಬರ್ತದೆ. ಇದೊಂದು ಹೊಸ ಕೋರ್ಸ್, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಇದು ತಮ್ಮ ಎಲ್ಲ ಶರಣಾರ್ಥಿಗಳ ಎಲ್ಲರ ಶರಣೆಯರಿಗೂ ಮತ್ತು ಶರಣರ ಗಮನಕ್ಕೆ ಬರ್ತದೆ. ಧನ್ಯವಾದಗಳು ಸರ್. ಅಮ್ಮ ಮಾತಾಡ್ತೀರಿ ನೀವು? ಗೌರಮ್ಮ. ಇಲ್ಲವಿ, ನಾನ್ ಮಾತಾಡುದಿಲ್ಲ. ಜಯಶ್ರೀ, ಹಾಂ ಡಾಕ್ಟರ್ ದೇಸಾಯಿ ಅವ್ರ ನೋಡ, ಅವ್ರು ಮಾತಾಡ್ತಾರೆ. ಅವರು ಸಿರ್ಸಂಗಿ ಲಿಂಗರಾಜ ವಂಶಸ್ಥರೇ ಅಂತೇನೋ ಅನ್ಸುತ್ತೆ ನನಗೆ. ಸರ್ ಹೋದ್ರು. ಡಾಕ್ಟರ್ ದೇಸಾಯಿ ಸರ್. ಡಾಕ್ಟರ್ ದೇಸಾಯಿ ಸರ್ ಇದ್ದೀರಾ? ಮಾತಾಡಿ. ಹಲೋ, ಮಾತಾಡಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಎಲ್ಲ ಶರಣರಿಗೆ ನಮ್ಮ ಶರಣೆಗಳು. ನಾನು ಕೊಕಟ್ನೂರ್ ದೇಸಗತಿ ವಂಶಸ್ಥ. ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಸಿರ್ಸಂಗಿ ಲಿಂಗರಾಜರು ನಮ್ಮ ವಂಶಸ್ಥರಾಗಿ ಈ ನಮ್ಮ ಲಿಂಗಾಯತ ಧರ್ಮಕ್ಕೆ ಇಷ್ಟೊಂದು ಅನುಕೂಲತೆ. ಯಾಕಂದ್ರೆ ಹಿಂದಕ್ಕೆ ಲಿಂಗಾಯತ ಧರ್ಮ ಅಂತಂದ್ರೆ ಕೇವಲ ಹಿಂದುಳಿದದ್ದು, ಈಗ ಬಹಳ ಹಿಂದುಳಿದಿದ್ದೀವಿ. ಅವರು ಈ ಏನು ಸಿರ್ಸಂಗಿ ಈ KLE ಸೊಸೈಟಿಗೆ ಹೆಲ್ಪ್ ಮಾಡಿ ಒಂದು BLD ಸೊಸೈಟಿ ಮತ್ತು ಇಲ್ಲಿ ವಿಜಾಪುರದಲ್ಲಿ ಗೌಡರ ಏನು ಒಂದು ಅಂಗಡಿಯನ್ನು ತೆಗೆದ್ರು. ಇದರಿಂದ ಈ ಲಿಂಗಾಯತ ಧರ್ಮಕ್ಕೆ ಬಹಳ ಹೆಲ್ಪ್ ಆಗಿದೆ ಅಂತ ಹೇಳಕ್ ನಾನು ಬಹಳ ಸಂತೋಷ ಅನಿಸ್ತಾ ಇದೆ. ಇಂಥ ಒಬ್ಬ ಮಹಾಪುರುಷನ ಬಗ್ಗೆ ತಾವು ಈ ಕಾರ್ಯಕ್ರಮ ಇಟ್ಕೊಂಡದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಶಾರದಮ್ಮ ಮೇಡಮ್, ರತ್ನಮ್ಮ ಕಾದ್ರೋಳಿ ಅವರು ಸಿದ್ದಪ್ಪ ಪಟ್ನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕಾದ್ರೋಳಿ ಮಾತಾಡಿ ಅಮ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಅರಿವು ಹಾಗೂ ವಚನ ಅಧ್ಯಯನ ವೇದಿಕೆ ಎಲ್ಲ ಬಳಗಕ್ಕೂ ಅನಂತ ಶರಣಾರ್ಥಿಗಳು. ಕಾಕತಾಳಿ ಅನ್ನೋ ಹಾಗೆ ಇವತ್ತು ಸಿರ್ಸಂಗಿ ಲಿಂಗರಾಜರ ಶರಣರ ಒಂದು ಜಯಂತಿ ಇವತ್ತು ಸವದತ್ತಿಲಿ ಆಚರಣೆ ಆಗ್ತಾ ಇದೆ. ನಾನು ಇಷ್ಟೊತ್ತು ಯಲ್ಲಪ್ಪ ಸರ್ ಒಂದು ಉಪನ್ಯಾಸವನ್ನ ಕೇಳಿ, ಅವ್ರು ನೋಡ್ರಿ ಗಾಡಿನಲ್ಲೇ ಬರ್ತಾ ಎಲ್ಲ ಹೇಳ್ಬಿಟ್ರು. ಯಾಕಂದ್ರೆ ಅವರು ಸಾಕಷ್ಟು ಉಪನ್ಯಾಸಗಳನ್ನು ಮಾಡಿದ್ದಾರೆ, ಮತ್ತೆ ಕರಗತ ಮಾಡ್ಕೊಂಡಿದ್ದಾರೆ ಅವರ ವಿಚಾರಗಳನ್ನ. ಯಲ್ಲಪ್ಪ ಸರಿಗೆ ನಾನು ಆ ಜಯಂತಿಗೆ ಹೊರಟಿದ್ದೆ. ಈಗ ಮತ್ತೆ ದಾರಿಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಲ್ಲಪ್ಪ ಸರಿಗೆ ಹೇಳೋದೇನಂತಂದ್ರೆ, ನಾನು ಲಕ್ಷ್ಮೀ ಅರಿಬೆಂಚಿ ಅವರ ಅಕ್ಕ
ಸರ್ ನಮ್ಮ ಮನೆಗೆ ಬಂದಿದ್ರು ಸರು. ಬಹಳ ಒಂದು ವಿಷಯ ಸಂಗ್ರಹಣೆ ಇದೆ ಅವ್ರ ಹತ್ರ. ಯಾವುದ್ರ ಬಗ್ಗೆ ಆದ್ರೂ ಅವರು ಮಾತಾಡ್ತಾರೆ. ಶರಣರ ಬಗ್ಗೆ ಆಗ್ಲಿ ಎಲ್ಲರ ಬಗ್ಗೆನೂ ಅವರು ಮಾತಾಡ್ತಾರೆ. ಮತ್ತೆ ನಾವು ಶಿರಸಂಗಿ ಲಿಂಗರಾಜರ ಒಂದು ಜೀವನದಿಂದ ತಿಳ್ಕೊಳ್ಳೋದೇನಂತಂದ್ರೆ, ಈ ಜೀವನ ಅನ್ನೋದು ನಶ್ವರ. ಇದು ನಾವು ಮಾಡಿರ್ತಕ್ಕಂತಹ ಕೆಲಸಗಳು ಸಮಾಜಕ್ಕೆ ಎಷ್ಟು ಉಪಯೋಗ ಆಗ್ತವೆ, ಶರಣರು ಏನೆಲ್ಲ ಮಾಡಿ ಹೋಗಿದ್ದಾರೆ, ಅದನ್ನ ನಾವು ಸ್ವಲ್ಪ ಅನುಸರಿಸಿದ್ರೆ, ಇಂಥವುಗಳನ್ನ ಬರೀ ಉಪನ್ಯಾಸ ಮಾಡಿ ಕೇಳಿ ಮರೆತು ಕೂತ್ರೆ ನಾವು ಆ ಒಂದು ಸಂತತಿಯವರಾಗಿ ನಮಗೆ ಅದು ಶೋಭೆ ತರಲ್ಲ. ಸಾಧ್ಯವಾದಷ್ಟು ನಾವು ಅವ್ರ ತರ ಎಷ್ಟು ಕೈಲಾಗತ್ತೋ ಅಷ್ಟು ಸಮಾಜ ಸೇವೆಯನ್ನು ಮಾಡಿ. ಈಗ ಅವಶ್ಯಕತೆ ಅಷ್ಟೊಂದು ಇಲ್ಲ ಮಾಡ್ಬೇಕನ್ನೋ ಅಂಥದ್ದು, ಅವಾಗಿನಷ್ಟು ಈಗಿಲ್ಲ. ಅವರೆಲ್ಲ ಮಾಡಿ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಅನುಕೂಲತೆಗಳನ್ನ ಮಾಡಿ ಬಿಟ್ಟು ಹೋಗಿದ್ದಾರೆ. ಆದ್ರೂ ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಧರ್ಮದ ಅನುಯಾಯಿಗಳಿಗೋಸ್ಕರ ಅವ್ರು ಏನಾದ್ರೂ ಈ ಶರಣರ ಒಂದು ಸಾಹಿತ್ಯಕ್ಕೆ ಮತ್ತೆ ಆ ಒಂದು ಧರ್ಮಕ್ಕೆ ಸೇವೆ ಮಾಡ್ತಿರೋಂಥವ್ರಿಗೆ ಸಹಾಯ ಮಾಡೋದಾಗ್ಲಿ, ಕೈ ಜೋಡಿಸೋದಾಗ್ಲಿ, ಈ ತರಹದ ಉಪನ್ಯಾಸಗಳನ್ನ ಕೇಳೋದಾಗ್ಲಿ, ಭಾಗವಹಿಸೋದಾಗ್ಲಿ ಮಾಡೋದು ನಾವು ಅವರ ಒಂದು ಜಯಂತಿಗೆ ಒಂದು ಅರ್ಥಪೂರ್ಣವಾದ ಒಂದು ಕೊಡುಗೆಯನ್ನು ಕೊಟ್ಟಂಗಾಗತ್ತೆ ಅನ್ನಕ್ಕಿಂತ ನಮ್ಮನ್ನ ನಾವು ಅದನ್ನ ಹೊರಗೆ ಹಚ್ಕೊಂಡು ನೋಡ್ಕೊಂಡು ಅನುಸರಿಸಿದಂಗ ಆಗತ್ತೆ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನ ಅಪ್ಪ ಗುರು ಬಸವಣ್ಣನವ್ರ ಪಾದಕ್ಕೆ ಅರ್ಪಿಸ್ತೀನಿ. ಶರಣಾರ್ಥಿಗಳು. ಶರಣಾರ್ಥಿಗಳಮ್ಮ, ಧನ್ಯವಾದಗಳು ತಮಗೂ ಕೂಡ. ಪಡ್ನಾಳ್ ಸರ್ ಮಾತಾಡಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಉತ್ತಮವಾದ ವಿಷಯ. ಒಬ್ಬ ನಮ್ಮ ಲಿಂಗಾಯತ ಸಮಾಜದವರು ನಮ್ಮ ಸಮಾಜದ ಏಳಿಗೆಗಾಗಿ ತಮ್ಮ ಆಸ್ತಿಯನ್ನು ಯಾರೋ ದತ್ತಕ್ಕೆ ತಗೊಂಡಿದ್ರ ಅಥವಾ ಏನೋ ಮಾಡಿದ್ರು, ಒಬ್ಬ ಮಗನ ತಂದೆ ಅಥವಾ ಒಬ್ಬ ಕುಟುಂಬ ಇದ್ರು ಆಗ್ತಿದ್ರು ಅಂತ ಅದನ್ನು ಸಮಾಜಕ್ಕೆ ದಾರಿ ಎರೆದು ಒಂದು ಟ್ರಸ್ಟ್ ಮಾಡಿ ಈ ಇಡೀ ಸಮಾಜದ ಮಕ್ಕಳ ತಂದೆ ಆದ್ರಲ್ಲ ಶಿರಸಂಗಿ ಲಿಂಗರಾಜರು, ಅದು ದೊಡ್ಡದು. ಅವ್ರದ್ದು ಎಷ್ಟು ಪ್ರಯತ್ನ ಎಲ್ಲ ಯಾವ್ಯಾವ ಮಾರ್ಗದೊಳಗೆ ಸಹಾಯ ಮಾಡ್ಯಾರ. ಒಕ್ಕಲಕತನ ಮಾಡುವಂತ ಸಮಾಜಕ್ಕೆ ಅವ್ರಿಗೆ ಒಳ್ಳೆ ದರ ಸಿಗಬೇಕು. ಇನಾತನ ಬಡ್ದಾಡ್ತಾರೆ. ಈಗ ಸದ್ಯಕ್ಕೆ ನಮ್ಮ ದರ ಇಲ್ಲಾರ ಸಲಿಂದ ರಸ್ತಾಕ ತಮ್ಮ ಬೆಳೆದ ಮಾಲನ್ನು ಸುರುವಿಕೆಸಿಂದ ಇದು ಮಾಡ್ತಾರ. ಆ ಟೈಮ್ದಾಗ ಸದ್ಯಕ್ಕೆ ಅವರು ತಮ್ಮ ಒಳ್ಳೆ ದರ ಸಿಗ್ಲಿತ್ತ ಆ ಒಂದು ಸಂಘವನ್ನು ಮಾಡಿ ಅದಕ್ಕೆ ಅಡತೆ ಅಂಗಡಿ ತೆಗೆದು ಅವಕ್ಕೆ ಮಾಡಿದ್ದು. ಮತ್ತು ಆ ಕೃಷಿಕ ವಿದ್ಯಾರ್ಥಿಗಳಿಗೆ ತರಬೇತಿ ಮಾಡಿದ ತಮ್ಮ ಕೊಡಲಾಕ ಸಾಲಿ 110 ಎಕರೆ ಜಮೀನು ತಗೊಂಡು ಅದಕ್ಕೆ ಮಾಡಿದ್ದು. ಮತ್ತು ಎಲ್ಲರ ಶಿಕ್ಷಣಕ್ಕೆ ನಮ್ಮ ಮಕ್ಕಳು IAS ಆಗಬೇಕು, ಅಧಿಕಾರದ ಒಂದು ಗಮ್ಮತ್ತು ಅವ್ರ ಕೈಯಾಗೂ ಸಿಗಬೇಕು ಅನ್ನೋ ಸಲುವಾಗಿ ಅವ್ರಿಗೆ ಓದಲಕ್ಕೆ ಸಹಾಯ ಮಾಡಿದರು. ಇಂಥವೆಲ್ಲ ಪ್ರತಿಯೊಂದು ನೋಡ್ರಿ, ಒಬ್ಬ ಕಲ್ಲು ಹೋಗದ ಹುಡುಗಿಗೆ ಗಿಡ ಹಣ್ಣು ಕೊಡ್ತದ, ನಾನು ಅವನು ಕಟ್ಟಿದ್ರೆ ಎಟ್ಟತ್ತು ಇದು ಆಗ್ತದಂತ ಎಂಥ ಸಂಶಯ ಇದು ಅನ್ನೋದು. ಅವ್ರು ಹೇಳಿದ್ರಲ್ಲ, ಆ ದೇವ ಈ ದೇವ ಮಾದೇವ ನೆನಬೇಡ, ಈಯುವವನೇ ದೇವ ಅಂತ, ಅವ ಕೊಡುವವನೇ ದೇವ. ಅವರೇ ಶಿರಸಂಗಿ ಲಿಂಗರಾಜರೇ ಆ ಹುಡುಗಿಗೆ ದೇವರಾದರು. ಇಂಥ ಸುಂದರವಾದ ವಿಚಾರಗಳನ್ನ ಒಬ್ಬ ಒಳ್ಳೆ ನಮ್ಮ ಸಮಾಜವನ್ನ ಕೊಡುಗೆ ಮಾಡಿದ್ದು. ಮತ್ತು ನಾವು ಇಲ್ಲಿ ಗೊತ್ತಿರಲಿಲ್ಲ ಆ ವಿಷಯ. ತಣಿ ಮುರುಗೇಂದ್ರ ಸ್ವಾಮಿಗಳ ಹೃದಯನೂ ಭಾಳ ವಿಶಾಲ. ಅದನ್ನು ನಾವು ನೆನೆಸ್ಬೇಕು. ಯಾಕಂತಂದ್ರೆ ಅವರು ತಮ್ಮ ಮಠಕ್ಕೆ ಆಸ್ತಿ ಬಂದ್ರೆ ನಮ್ಮದು ಇದು ಬೆಳೀತದ, ಮಠ ಬೆಳೀತದ, ನಮ್ಮ ಅಧಿಕಾರ ಸಿಗ್ತದ ಅಂತಂದು ಆ ಥರ ಅವರು ವಿಚಾರ ಮಾಡಬೇಕಾಗಿತ್ತು. ಆದ್ರೆ ನೋಡ್ರಿ, ಸಮಾಜದ ಏಳಿಗೆ ಆದರೆ ಎಲ್ಲರಿಗೆ ಮುಟ್ತದ, ಅದು ಮುಖ್ಯ ಅಂತನೋ ಸಲುವಾಗಿ ಅವರು ಸಮಾಜಕ್ಕೆ ಅದನ್ನು ಬಿಟ್ಟು ಕೊಟ್ಟು ನೀವು ಇದನ್ನೇ ಮಾಡೋ ಮಾರ್ಗದರ್ಶನ ತೋರಿಸಿದ್ರು. ಅದು ನೋಡ್ರಿ, 256 ಶಿಕ್ಷಣ ಸಂಸ್ಥೆಯನ್ನು ಮಾಡಿದಂಥ KLEಗೆ ಲಿಂಗರಾಜರ ಮಹಾದಾನಿಯಾಗಿ ನಿಂತರು. ಇಂಥವೆಲ್ಲ ಭಾಳಷ್ಟು ವಿದ್ಯಾರ್ಥಿಗಳನ್ನ ಇದು ಮಾಡಿದರು. ಇದರಿಂದ ನಮ್ಮ ಸಮಾಜಕ್ಕೆ ಎಷ್ಟೋ ಸಹಾಯ ಆಗ್ಯದ. ಆ ಸಮಾಜ ಸಹಾಯ ಮಾಡಿದಿಂದೇ ಮುಂದಿನ ಪೀಳಿಗೆಗೆ ಎಷ್ಟೋ ಉದ್ಧಾರ ಆಗಿರ್ತಾವ. ಅದು ಎಲೆ ಮರೆ ಕಾಯಿ ಅಂತೆ, ಎಲೆ ಗೊತ್ತಿಲ್ಲಾರ್ದಂತೆ ಸಹಾಯ ಆಗಿರ್ತಾವ. ಒಬ್ಬ ಮನೆತನದೊಳಗೆ ನೋಡ್ರಿ, ಒಬ್ಬ ಮುಂದೆ ಬಂದ್ರೆ ಆ ಮನೆತನ ಹೆಂಗೆ ಮುಂದೆ ಒಳ್ಳೆಯದು ಆಗ್ತದ, ಹಂಗೆ ನಮ್ಮ ಸಮಾಜಕ್ಕೆ ಒಂದು ಸ್ವಲ್ಪ ಮಂದಿ ಮುಂದೆ ಬಂದ್ರೆ ಎಷ್ಟೋ ನಮ್ಮ ಸಮಾಜದ ಏಳಿಗೆ ಆಗ್ತದ. ಆ ದೂರದೃಷ್ಟಿಕೋನ, ಆ ಒಂದು ಭಾಳ ದೂರದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರಲ್ಲ, ಅದು ಭಾಳ ಸ್ತುತ್ಯಾರ್ಹ. ಇನ್ನೊಂದು ನಮ್ಮ ಗಮನಕ್ಕೆ ಬಂದ ಉದಾಹರಣೆ ಅಂತಂದ್ರೆ, ನಮ್ಮ ಮುದ್ದೇಬಳದಾಗ ಗಂಗಮ್ಮ ಚೆನ್ನಿವಾಲನು ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ. ಆ ಮಕ್ಕಳಿಲ್ಲಾರ್ದಕ್ಕೆ ಅವ್ರು ದತ್ತಕ್ಕೆ ತಗೋಬೇಕು ಅಂತ ಹುಡುಕದಾಗ ನನಗೆ ಗೊತ್ತಿದ್ದ ಕತೆ ಇದು. ಅವರು ಬತ್ನಾಳ ಶಿವಯೋಗಿಗಳು
ಬಂತನಾಳ ಶಿವಯೋಗಿಗಳು ಅವಾಗ ಸಂಗನ ಬಸವ ಶಿವಯೋಗಿಗಳು ಅವರಿಗೆ ವಿಚಾರ ಮಾಡಿ, ನೋಡಮ್ಮ ನೀ ದತ್ತಕ್ಕೆ ತಗೊಂಡಂದ್ರೆ ಒಬ್ಬ ಮಗನ ತಾಯಿ ಹಾಕಿದಿ, ನಿನ್ನದೊಂದು ಇದು ಮಾಡಿ ಶಿಕ್ಷಣ ಸಂಸ್ಥೆಗೆ ಇದು ಮಾಡುವಂತಂದಾಗ ಮಾತೋಶ್ರೀ ಗಂಗಮ್ಮ ಚೆನ್ನಿಮಾಲ್ ಅವರು ತಮ್ಮ ಆಸ್ತಿಯನ್ನೆಲ್ಲ ಶಿಕ್ಷಣ ಸಂಸ್ಥೆಗೆ ಸ್ಥಾಪನೆಗೆ ಇದಕ್ಕೆಲ್ಲ ಮಾಡ್ಯಾರ. ಅದೇ ಡಿಟೇಲ್ ನನಗೇನು ಗೊತ್ತಿಲ್ಲ. ಬಟ್ ಅವರು ಒಬ್ರು ಜಗತ್ತಿನ ತಾಯಿ ಆದ್ರು, ಹೊರಗೆ ಬಂದ್ರು. ಇಂಥ ಪ್ರೇರಣೆಗಳಿಗೆ ಸಮಾಜದ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತದ ಅನ್ನುವಂಥ ಪ್ರೇರಣೆಗೆ ಒಳಗಾಗ್ತಾರಲ್ಲ, ಇದು ಭಾಳ ದೊಡ್ಡದು. ಎಷ್ಟೋ ಸಂಕುಚಿತ ಮಂದಿ ಇರ್ತಾರ, ಅದನ್ನ ಬಿಟ್ಟು ಕೊಡಂಗಿಲ್ಲ. ತಮ್ಮ ಬಿಗಿ ಮುಷ್ಟಿಯೊಳಗೆ ತಮ್ಮ ಆಸ್ತಿಯನ್ನು ಇಟ್ಕೋತಾರ. ಆದ್ರೆ ತಮ್ಮ ಮುಷ್ಟಿಯನ್ನು ಸಡ್ಲ ಮಾಡಿ ಸಮಾಜಕ್ಕೆ ದಾರಿ ಎರೆದ್ರಲ್ಲ ಅಂತ ಶಿರಸಂಗಿ ಲಿಂಗರಾಜರಿಗೆ ನಮ್ಮ ಭಾಳಷ್ಟು ಕೃತಜ್ಞರಾಗಿರ್ಬೇಕಾಗ್ತದೆ ನಮ್ಮ ಸಮಾಜ. ಇಂಥ ವಿಷಯವನ್ನು ನಮ್ಮ ಉಣಬಡಿಸಿದ್ರಲ್ಲ ಯಲ್ಲಪ್ಪ ಸರ್, ಅವರಿಗೆ ತುಂಬ ತುಂಬ ಧನ್ಯವಾದಗಳು. ವೇದಿಕೆಯೊಳಗೆ ನನಗೆ ಅವಕಾಶ ಕೊಟ್ಟು 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಸಂವಾದದಲ್ಲಿ ಭಾಗವಹಿಸಿದಂತ ಸರ್ವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಶರಣು ಸಮರ್ಪಣೆ. ಶರಣೆ ಬಸಮ್ಮ ಭರಂಶೆಟ್ಟಿ ಅವರಿಂದ. ಮೇಡಮ್ ಕೇಳಿಸ್ತದ್ರಿ ಧ್ವನಿ? ಕೇಳಿಸ್ತಾ ಇದೆ, ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ದತ್ತಿ ಉಪನ್ಯಾಸ ಮಾಲಿಕೆ 346ರಲ್ಲಿ ದತ್ತಿ ದಾನಿಗಳಾದ ಶ್ರೀ ನೀಲಕಂಠ ಲಗಳಿ ಅವರ ತಂದೆಯವರಾದ ಶರಣ ಶ್ರೀ ಸಿದ್ದರಾಮಪ್ಪ ಅಲ್ಲಪ್ಪ ಲಗಳಿ ಮತ್ತು ತಾಯಿಯವರಾದ ಶರಣೆ ಶ್ರೀಮತಿ ಚೆನ್ನವ್ವ ಸಿದ್ದರಾಮಪ್ಪ ಲಗಳಿ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ. ಅವರಿಗೆ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿ ಶುಭ ಕೋರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶರಣೆ ಶ್ರೀಮತಿ ಜಗದೇವಿ ದಾಂಡ್ರಾ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಿರ್ವಹಣೆ ಮಾಡುತ್ತಾ ವೇದಿಕೆಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ವಿಶೇಷ ಉಪನ್ಯಾಸಕರ ಪರಿಚಯ ವೇದಿಕೆಗೆ ಮಾಡಿಸುತ್ತಾ ಅವರನ್ನು ವೇದಿಕೆಗೆ ಸ್ವಾಗತಿಸಿದ ಶರಣೆ ಶ್ರೀಮತಿ ಜಯಶ್ರೀ ಆಲೂರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಷಯವಾದ ದಾನಸೂರ ಶಿರಸಂಗಿ ಲಿಂಗರಾಜರು ಬಗ್ಗೆ ಉಪನ್ಯಾಸ ನೀಡಿದ ಶರಣರಾದ ಶ್ರೀ ಡಾ ವೈ.ಎಂ. ಯಾಕೋಳಿ, ನಿವೃತ್ತ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಹಾವಿದ್ಯಾಲಯ ಯಕ್ಕುಂಡಿ, ತಾಲೂಕು ಸವದತ್ತಿ ಅವರಿಗೆ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಈ ವೇದಿಕೆಯ ಸಂಘಟಕರು, ಮಾರ್ಗದರ್ಶಕರು, ಅಪ್ಪಟ ಬಸವಾಭಿಮಾನಿಗಳು ಆದ ಶರಣರಾದ ಶ್ರೀ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆ ಶ್ರೀಮತಿ ದಾನಮ್ಮ ಜಳಕಿ, ಶರಣೆ ಶ್ರೀಮತಿ ಡಾಕ್ಟರ್ ಜಯಶ್ರೀ ಪಟ್ಟಣ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಯೋಜಕರುಗಳಾದ ಶರಣರಾದ ಶ್ರೀ ನಿಜಗುಣ ಮೂರ್ತಿ, ಶ್ರೀ ಮಹಾದೇವಪ್ಪ ಹೊರಟ್ಟಿ, ಶ್ರೀ ಬಿ.ಎಂ. ಬಿರಾದಾರ್, ಶರಣೆಯರಾದ ಶ್ರೀಮತಿ ರಾಜನಂದ ಗಾರ್ಗಿ, ಶ್ರೀಮತಿ ಗಿರಿಜಾ ಮುಳುಗುನ್, ಶ್ರೀಮತಿ ನರಿನಾಗಿರಿಗೌಡರ್ ಇವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ಸಂಘಟಕರಾದ ಶರಣೆ ಶ್ರೀಮತಿ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಶ್ರೀಮತಿ ಗೌರಮ್ಮಕ್ಕ ನಾಶಿ, ಶರಣೆ ಶ್ರೀಮತಿ ಸುಧಾ ಪಾಟೀಲ್ ಇವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ವಚನ ಮಂಗಳ ಮಾಡಲಿರುವ ಶರಣೆ ಶ್ರೀಮತಿ ಮಂಗಳಾ ಪಾಟೀಲ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು. ನಾಳೆ 11:25ಕ್ಕೆ ಗೂಗಲ್ ಮೀಟ್ ಜಾಯ್ನ್ ಆಗಿರಿ ಅಂತ ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಅಮ್ಮ. ತಮಗೂ ಕೂಡ ಧನ್ಯವಾದಗಳೊಂದಿಗೆ ಶರಣು ಶರಣಾರ್ಥಿಗಳು ಬಸವಮ್ಮ ಅವರಿಗೆ.
ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ ಶರಣೆ ಮಂಗಲ ಪಾಟೀಲ್ ಅವರಿಂದ. ಇದ್ದೀರಲ್ಲ? ಹಾ, ಇದ್ದಿತ್ತು. ಕೇಳಿಸ್ತಾ ಇದೆ. ಆನ್ಲೈನ್ ವೇದಿಕೆ ಆಗಮಿಸಿದಂತ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈಗ ವಚನ ಪ್ರಾರ್ಥನೆ. ಆಸೆಯೆಂಬ ಪಾಶದಲ್ಲಿ ಆಸೆಯೆಂಬ ಪಾಶದಲ್ಲಿ ಭವಬಂಧನವಾಗಿದ್ದೇನಯ್ಯ. ಆಸೆಯೆಂಬ ಪಾಶದಲ್ಲಿ ಸುಕೃತ ನಿಮ್ಮ ನೆನೆಯ ನಿನಗೆ ಸುಕೃತ ನಿಮ್ಮ ನೆನೆಯ ನಿನಗೆ ತೆರೆ ಇಲ್ಲವಯ್ಯ. ಆಸೆಯೆಂಬ ಪಾಶದಲ್ಲಿ ಆಸೆಯೆಂಬ ಪಾಶದಲ್ಲಿ ಕರುಣಾಕರ ಅಭಯಕರ ವರದಾನಿ ಕರುಣಿಸಯ್ಯ. ಕರುಣಾಕರ ಅಭಯಕರ ವರದಾನಿ ಕರುಣಿಸಯ್ಯ. ಸಂಸಾರ ಬಂಧನವನು ಸಂಸಾರ ಬಂಧನವನು ಮಾಣಿಸಿ ನನಗೆ ಕೃಪೆ ಮಾಡು. ಮಾಣಿಸಿ ನನಗೆ ಕೃಪೆ ಮಾಡು. ಆಸೆಯೆಂಬ ಪಾಶದಲ್ಲಿ ಆಸೆಯೆಂಬ ಪಾಶದಲ್ಲಿ ನಿಮ್ಮ ಪಾದ ಪದ್ಮದಲ್ಲಿ ಭ್ರಮರನಾಗಿರಿಸಯ್ಯ. ನಿಮ್ಮ ಪಾದ ಪದ್ಮದಲ್ಲಿ ಭ್ರಮರನಾಗಿರಿಸಯ್ಯ. ಭಕ್ತ ಜನ ಕೂಡಲ ಸಂಗಮ ದೇವ. ಭಕ್ತ ಜನ ಕೂಡಲ ಸಂಗಮ ದೇವ. ಆಸೆಯೆಂಬ ಪಾಶದಲ್ಲಿ ಆಸೆಯೆಂಬ ಪಾಶದಲ್ಲಿ ಭವಬಂಧನವಾಗಿದ್ದೇನಯ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು. ತಮಗೂ ಕೂಡ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಗೂಗಲ್ ಮೀಟ್ ಕಾರ್ಯಕ್ರಮ ಮುಗಿಯುತ್ತದೆ. ನಾಳೆ ರವಿವಾರ 11:25 ಸಕ್ಕರೆ ಕರಡೆಪ್ಪನವರ ಬಗ್ಗೆ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಅವರು ಉತ್ತಮವಾದಂತಹ ಉಪನ್ಯಾಸವನ್ನು ನೀಡಲಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯವನ್ನ ಹಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಶುಭರಾತ್ರಿ. ವಂದನೆಗಳು. ಜೈಘೋಷ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.